राम सोमेरो हैयात्मा काकू करो प्रणाम। जो सुख नित्य प्रकाश विभू नाम रूप आधार। मति न लखई जी मति लखई सो मई शुद्ध अपार। सो मई शुद्ध अपार। ओम तत्सत् परब्रह्मणे नमः। ओम शांति शांति शांति। ಸ್ಪಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರದಿಂದ ಧ್ಯಾನಿಸಿ ತತ್ಸ್ವರೂಪಿಯಾದಂತಹ ಸದ್ಗುರು ಶ್ರೀ ಸಿದ್ಧಾರೂಢರ ಹಾಗೂ ಶಿವಾನಂದ ಮಹಾಯತೀಶ್ವರ ದಿವ್ಯ ಪಾದಕ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾಂಪ್ರದಾಯ ಕರ್ತೃಗಳಾದಂಥ ಗುರು ಪರಂಪರೆಗೆ ವಂದಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾದಂಥ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಭವರೋಗ್ಯ ವೈದ್ಯರಾದಂಥ ಸಾಧು ನಿಶಿಲ್ದಾಸಜಿ ಪಾವನ ಪಾದಕ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀ ವಿಚಾರ ಸಾಗರ ಎಂಬ ಗ್ರಂಥಕ್ಕೆ ಟಿಪ್ಪಣಿ ಬರೆದಂತ ಪುಣ್ಯಾತ್ಮರು ಪಂಡಿತ್ ಪೀತಾಂಬರ್ಜಿ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀ ವಿಚಾರ ಸಾಗರ ಎಂಬ ಗ್ರಂಥ ಹಿಂದಿಯಲ್ಲಿ ಇರುವುದರಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದಂತ ಪುಣ್ಯಾತ್ಮರು ಮಹಾಲಿಂಗಪುರದ ಸಹಜಯೋಗಿ ಸಹಜಾನಂದಪ್ಪಗಳ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀ ವಿಚಾರ ಸಾಗರ ಎಂಬ ಗ್ರಂಥಕ್ಕ ಧ್ರುವಕ ಅರ್ಥ ಬರೆದಂತವರು ಪುಣ್ಯಾತ್ಮರು ಮಂದ್ರೂಪದ ರಾಮಚಂದ್ರ ಅಣ್ಣವರ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾದಂತ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಮುಮುಕ್ಷುಗಳ ಹಿತಚಿಂತಕರಾದಂತ ಬಸವರಾಜ ನೀಲೂರೇ ಶಾಸ್ತ್ರಿಗಳ ಪಾದಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಮಾನವ ಜನ್ಮವನ್ನು ಕೃತಕೃತ್ಯ ಮಾಡಬೇಕಂತ ತಮ್ಮ ಸದು ಇಚ್ಛೆಯಿಂದ ಸಹಭಾಗಿಯಾದಂತ ಎಲ್ಲ ಧನ್ಯಾತ್ಮರೇ ಪುಣ್ಯಾತ್ಮರೇ ಪಾವನಾತ್ಮಕರೇ ತಮ್ಮೆಲ್ಲ ಸದ್ಬುದ್ಧಿಗೆ ಸಾಕ್ಷಿ ರೂಪದಿಂದ ಬೆಳಗುವ ಜ್ಯೋತಿ ಪರಶುವನ ಮೂರ್ತಿಗೆ ವಂದಿಸಿ ತಮ್ಮ ಪಾದಕ್ಕಾದರೂ ಕೂಡ ವಂದನೆ ಮಾಡುತ್ತಾ ಶ್ರೀ ವಿಚಾರ ಸಾಗರ ಎಂಬ ಗ್ರಂಥದಲ್ಲಿ ಪ್ರವೇಶ ಆಗೋಣ. ಓಂ ನಮಃ ಶಿವಾಯ. ಸರ್ವರ ಪಾದಕ ವಂದನ. ಓಂ ನಮಃ ಶಿವಾಯ. ಓ ವಿಶುದ್ಧ ಚೇತನ ಘನ ಪ್ರದೀಪಂ ಅಧ್ಯಾತ್ಮ ವಿದ್ಯಾ ಪ್ರಕಟ ಸ್ವರೂಪಂ ಅಮೇಯ ಮಾಯಾ ಹರಣ ಪ್ರತಾಪಂ ತ್ರಿವಿಕ್ರಮಾನಂದ ಗುರು ಸ್ಮರ ಗುರು ಸ್ಮರ. ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರದಲ್ಲಿ ಧ್ಯಾನಿಸಿ ತತ್ಸ್ವರೂಪರೆಯಾದ ಸಿದ್ಧಾರೂಢ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಪಾದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಂಪ್ರದಾಯ ಕರ್ತೃಗಳಾದಂಥ ಗುರು ಪರಂಪರೆಗೆ ನಮಸ್ಕರಿಸಿ ಇವತ್ತಿನ ಈ ಸತ್ಸಂಗದಲ್ಲಿ ಪಾಲ್ಗೊಂಡಂತ ಸಕಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕರಿಸಿ ಶಿವಸ್ವರೂಪಿಗಳೇ, ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ 7ನೇ ತರಂಗದಲ್ಲಿ ಗ್ರಂಥಕರ್ತರು ಏನ್ ತಿಳಿಸ್ಕೊಡ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಜೀವನ್ ಮುಕ್ತಿ ವಿಧೇಯ ಮುಕ್ತಿ ವರ್ಣನವನ್ನು ಮಾಡ್ತೇವಂತ ಪ್ರತಿಜ್ಞೆ ಮಾಡಿದರೆ, ಅದರಲ್ಲಿ ನಿನ್ನಿನ ದಿವಸ ನಾವು ವಿಷಯ ಎಲ್ಲಿ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 480ನೇ ಅಂಕದಲ್ಲಿ ಉಪಾಸಕನಿಗೆ ದೇಶ ಕಾಲಾದಿಗಳು ಅವಶ್ಯವಿರುತ್ತವೆ. ಪೂರ್ವದಲ್ಲಿ ಜ್ಞಾನಿಗೆ ದೇಶ ಕಾಲಾದಿಗಳ ಅಪೇಕ್ಷೆ ಇರುವುದಿಲ್ಲ ಅಂತ ಹೇಳಿದ್ರು. ಈಗೇನ್ ಹೇಳಕತ್ತಾರಪ್ಪ ಅಂತ ಕೇಳಿದ್ರೆ, ಈ 480ನೇ ಅಂಕದಲ್ಲಿ ಉಪಾಸಕನಿಗೆ ದೇಶ ಕಾಲಾದಿಗಳು ಅವಶ್ಯವಿರುತ್ತವೆ. ಅದ್ರಾಗ ಒಬ್ಬ ಯದ್ಯಪಿ ಶಂಕ ಮಾಡಿದ. ಶಂಕ ಅಂದ್ರೆ ಏನ್ರಿ?
ಹಾ, ಸಂಶಯಾರೋಪ ಶಂಕ. ಏನ್ ಮಾಡಿದ ಸಂಶಯ? ಭೀಷ್ಮ ಮೊದಲಾದವರು ಜ್ಞಾನಿಗಳೆಂದು ಹೇಳುತ್ತಾರೆ. ಭೀಷ್ಮ ಮೊದಲಾದವರೆಂದು ವಶಿಷ್ಠಾದಿ, ಶ್ರೀರಾಮಚಂದ್ರ ಇವರೆಲ್ಲ ಜ್ಞಾನಿಗಳಂತ ಹೇಳ್ತಾರ. ಆದರೆ ಭೀಷ್ಮನು ಉತ್ತರಾಯಣ ಕಾಲದ ಹೊರತು ಪ್ರಾಣವನ್ನು ತ್ಯಾಗ ಮಾಡಲಿಲ್ಲವಲ್ಲ. ನೇಮರೆ ನೀವು ಯಾನು ಇಲ್ಲ ಜ್ಞಾನಿಗೆ ಅಂತ ಹೇಳ್ತೀರಿ. ಇಲ್ಲಿ ನೋಡ್ಲಿಕ್ಕಾಗಿ ಭೀಷ್ಮ ಉತ್ತರಾಯಣ ಕಾಲ ಬರುತ್ತನ ಪ್ರಾಣ ಹಿಡ್ಕೊಂಡ. ಉತ್ತರಾಯಣ ಆಯಣಗಳು ಎರಡು, ಒಂದು ದಕ್ಷಿಣಾಯಣ, ಇನ್ನೊಂದು ಉತ್ತರಾಯಣ. ಅವನಿಗೆ ಬಾಣ ಯಾವಾಗ ಹೊಡೆದಿರಪ್ಪ? ದಕ್ಷಿಣಾಯಣ ಕಾಲದಲ್ಲಿ ಹೊಡೆದಿದ್ರು. ಅವ ಏನ್ ಮಾಡ್ದ? ಉತ್ತರಾಯಣ ಕಾಲ ಬರುತ್ತನ ಪ್ರಾಣ ಬಿಡಬಾರದು ಅಂತ ಹಿಡ್ಕೊಂಡು ಕೂತ. ಮತ್ತ ನೀವರೇ ಜ್ಞಾನಿಗರೇ ನೇಮಿಲ್ಲಂತೀರಿ. ಇವ್ರು ನೋಡ್ಲಿಕ್ಕಾಗಿ ಆ ಪ್ರಾಣ ತ್ಯಾಗ ಮಾಡಲಿಲ್ಲಲ್ಲ ಅವರು ಅಂತ ಅವ ಶಂಕ ಮಾಡಿದ. ಅದಕ್ಕೆ ತಥಾಪಿಕಾರರು ಸಮಾಧಾನ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಭೀಷ್ಮಾದಿಗಳು ಅಧಿಕಾರಿ ಪುರುಷರಿರುತ್ತಾರೆ. ಜೀವನ್ಮುಕ್ತರಲ್ಲಿ ಕೆಲವರು ಅಧಿಕಾರಿ ಪುರುಷರು, ಕೆಲವರು ಅಧಿಕೃತ. ತಾವು ತಿಳ್ಕೊಂಡು ಅವರು ಇನ್ನೊಬ್ರಿಗೆ ಉಪದೇಶ ಮಾಡಂಗಿಲ್ಲ, ಏನಿಲ್ಲ, ತಾವಷ್ಟೇ ಅವರು ಮುಕ್ತರಾಗಿ ಹೋಗುವುದು. ಅದಕ್ಕಿಲ್ಲಿ ಏನ್ ಹೇಳ್ತಾರ್ರಿ, ಭೀಷ್ಮಾದಿಗಳು ಅಧಿಕಾರಿ ಪುರುಷರಿರುತ್ತಾರೆ. ಆದ್ದರಿಂದ ಉಪಾಸಕರ ಉಪದೇಶಕ್ಕೋಸ್ಕರ, ಇದ್ಯಾದ್ರ ಸಲುವಾಗಿ? ಉಪಾಸಕರ ಉಪದೇಶಕ್ಕೋಸ್ಕರ, ಅವರಿಗೆ ಮಾರ್ಗ ತಿಳಿಸುಗೋಸ್ಕರವಾಗಿ, ತಮಗಾಗಿ ಅಲ್ಲದು. ಭೀಷ್ಮನು ವಿಶೇಷವಾದ ಕಾಲವನ್ನು ಪ್ರತೀಕ್ಷಾ ಮಾಡಿದನು ಮತ್ತು ವಶಿಷ್ಠ, ಭೀಷ್ಮ ಮೊದಲಾದವರು ಅಧಿಕಾರಿಗಳಿರುತ್ತಾರೆ. ಭೀಷ್ಮ, ವಶಿಷ್ಠ ಮೊದಲಾದವರು ಏನಿರ್ತಾರೆ? ಅವರು ಅಧಿಕಾರಿಗಳು. ಅವರು ಅಧಿಕೃತರಲ್ಲ, ಅಧಿಕಾರಿಗಳು. ಆದ್ದರಿಂದಲೇ ಅವರಿಗೆ ಅನೇಕ ಜನ್ಮಗಳು ಉಂಟಾಗಿವೆ. ಅವರಿಗೆ ಅನೇಕ ಜನ್ಮಗಳು ಉಂಟಾಗಿ ಅವರಿಗೆ. ಯಾಕಂದರೆ ಅಧಿಕಾರಿ ಪುರುಷರಿಗೆ ಒಂದು ಕಲ್ಪ ಪರ್ಯಂತರ ಪ್ರಾರಬ್ಧವಿರುತ್ತದೆ. ಒಂದು ಕಲ್ಪ ಪರ್ಯಂತರ. ಸಾಮಾನ್ಯ ಅಧಿಕೃತ ಪುರುಷರಿಗೆ ಒಂದು 100 ವರ್ಷ ಇದ್ರ, ಇವರಿಗೆ ಒಂದು ಕಲ್ಪ ಪರ್ಯಂತರ. ಕಲ್ಪ ಅಂದ್ರೆ ಏನ್ ಹೇಳಿದೆವಲ್ರಿ, ಎಷ್ಟು? 4 ಯುಗಗಳು ಒಂದು ಸಲ ತಿರುಗಿದಾಗ ಒಂದು ಮಹಾಯುಗ ಆಗ್ತದೆ. ಅಂತ ಮಹಾಯುಗಗಳು 1000 ಸಲ ತಿರುಗಿದಾಗ ಒಂದು ಕಲ್ಪ ಆಗ್ತದೆ. ಅಲ್ಲಿ ತನ ಇವರು ಡ್ಯೂಟಿ ಬರುವುದೇ ಉಪದೇಶ ಮಾಡುವುದೇ ಮತ್ತೆ ಹೋಗುದೇ. ಆದ್ರೂ ಇವರು ಹುಟ್ಟುತ್ತಾರ ಸಾಯ್ತಾರಂದ್ರೆ ಅವ್ರಿಗೆ ಭ್ರಾಂತಿ ಅದೇನಪ್ಪ ಅಂದ್ರಿಲ್ಲ. ಸ್ವರೂಪದ ಮರವೇ ಅವರಿಗೆ ಇಲ್ಲವೇ ಇಲ್ಲ. ಅವರಿಗೆ ಸ್ವರೂಪದ ಎಚ್ಚರಿಕೆ ಯಾವಾಗ ಯಾಕೆ ಬರ್ತಾರಪ್ಪ ಅಂದ್ರೆ, ಆ ಜೀವಿಗಳ ಮಾರ್ಗ ಉದ್ಧಾರಕ್ಕಾಗಿ. ಯಾಕಂದ್ರೆ ಮುಮುಕ್ಷುಗಳ ಪುಣ್ಯ ಒತ್ತಡ ಕೊಡ್ತದ ಅವರಿಗೆ. ಆ ಮುಮುಕ್ಷುಗಳ ಪುಣ್ಯ ಒತ್ತಡದಿಂದ ಬಂದು ಅವ್ರ ಕೆಲಸನೇ ಮಾಡೋದು, ತಮಗಾಗಿ ಏನಿಲ್ಲ. ಮುಮುಕ್ಷುಗಳ ಉಪದೇಶ ಮಾಡುವುದೇ ಕೇವಲ. ಒಂದು ಕಲ್ಪ ಪರ್ಯಂತರ ಪ್ರಾರಬ್ಧವಿರುತ್ತದೆ ಅವರಿಗೆ. ಒಂದು ಕಲ್ಪವು ಅಂತ್ಯವಾಗಲಾರದ ಹೊರತು ವಿಧೇಯ ಮೋಕ್ಷವಾಗುವುದಿಲ್ಲ. ಅಲ್ಲಿ ತನ ಅವರಿಗೆ ವಿಧೇಯ ಮೋಕ್ಷ ಆಗುವುದಿಲ್ಲ. ಅಲ್ಲಿ ತನ ಅವರು ಬರವ್ರೆ, ಯುಗ ಯುಗದಲ್ಲಿ ಬರ್ತಾರೆ ಅಂತ ಹೇಳ್ಯಾರ ಅವ್ರು. ಮತ್ತು ಆ ಕಲ್ಪದ ಮಧ್ಯದಲ್ಲಿ ಅವರಿಗೆ ಇಚ್ಛಾಬಲದಿಂದ ಅನೇಕ ಶರೀರಗಳು ಉಂಟಾಗುತ್ತವೆ. ಅಂತ ಶರೀರ ಧಾರಣ ಮಾಡಬೇಕು, ಎಲ್ಲಿ ಮಾಡಬೇಕು, ಅವರಿಗೆಲ್ಲ ಅಂತ ಶರೀರಗಳು ಉಂಟಾಗ್ತವೆ. ಆದಾಗ್ಯಾದರೂ ಅವರಿಗೆ ಆತ್ಮಸ್ವರೂಪದಲ್ಲಿ ಜನನ ಮರಣಗಳ ಭ್ರಾಂತಿ
ಉಂಟಾಗುವುದಿಲ್ಲ. ನಾ ಹುಡ್ತೀನಿ ನಾ ಸಾಯ್ತೀನಿ ಅನ್ನೋ ಭ್ರಾಂತಿ ಅವರಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಅವರು ಜೀವನ್ಮುಕ್ತರಿರುತ್ತಾರೆ. ಅವ್ರು ಹೆಂಗದಾರ? ಜೀವನ್ಮುಕ್ತರು. ಆ ಅಧಿಕಾರ ಪುರುಷರ ವ್ಯವಹಾರವು ಸಂಪೂರ್ಣವಾಗಿ ಅನ್ಯರ ಉಪದೇಶದ ನಿಮಿತ್ತವಾಗಿಯೇ ಇರುತ್ತದೆ. ಅನ್ಯರ ಉಪದೇಶ, ಅವರಿಗೆ ಉಪದೇಶ ಮಾಡೋದಷ್ಟೇ. ಯಾಕಂದ್ರೆ ಅವರು ಪುಣ್ಯ ಒತ್ತಡ ಕೊಡ್ತದ, ಬರ್ರಿ ನಮಗೆ ಹೇಳ ಬರ್ರಿ, ತಿಳಿಸ್ಬರ್ರಿ ಅಂತ ಒತ್ತಡ ಆದಕ್ರೆ ಬಂದು ಅವ್ರ ಕೆಲಸನೇ ಮಾಡುದು. ಈಗ ನಾವು ಉದಾಹರಣೆಗೆ ನೋಡಿ, ಸಿದ್ದೇಶ್ವರಪ್ಪ ಅವ್ರು ಬಂದ್ರು, ಏನ್ ಮಾಡಿದ್ರು ಅವರು? ಬರೇ ಉಪದೇಶ ಉಪದೇಶ. ಯಾಕ? ಅದಕ್ಕಾಗೆ ಬಂದಾರ ಅವರು. ಮುಮುಕ್ಷುಗಳ ಪುಣ್ಯ ಒತ್ತಡದಿಂದ ಬಂದು ಅವ್ರ ಕೆಲಸನೇ ಮಾಡಿ ಆದ್ರೆ ವಿನ ತಮಗಾಗಿ ಏನ್ರಿ ಮಾಡ್ಕೊಂಡ್ರೇನು? ಗುಡಿ ಸಹಿತ ಕಟ್ಟಿ ಕೂಡ್ಲಿಲ್ಲ ಪುಣ್ಯಾತ್ಮ, ಬೇಡದು ಅಂದ್ರು. ಆದರೆ ಇನ್ನುಳಿದ ಜ್ಞಾನಿಗಳ ವ್ಯವಹಾರದಲ್ಲಿ ಯಾವ ನೇಮವೂ ಇರುವುದಿಲ್ಲ. ಯಾವ ನೇಮೇ ಇಲ್ಲಲ್ಲಿ. ಬರ್ತಾರಂದ್ರ ಸ್ವರೂಪದ ಮರವೇ ಅವ್ರಿಗೆ ಆದನಂದ್ರ ಇಲ್ಲ. ಈಗ ನೋಡ್ರಿ, ಸಿದ್ಧಾರೂಢರು ಬಂದ್ರಂದ್ರ ತಲಿ ಮ್ಯಾ ಬೆಂಕಿ ಇಟ್ರು ಸುಮ್ ಇರುದಂದ್ರೆ ಇದು ಸಾಮಾನ್ಯ ಮಾತಲ್ಲದು. ಇದು ಅಂತ ಅಧಿಕಾರ ಪುರುಷರು. ಯಾವ ನೇಮವೂ ಇರುವುದಿಲ್ಲ. ಈ ಅಭಿಪ್ರಾಯ ಇರುವುದರಿಂದಲೇ ತತ್ವದೃಷ್ಟಿಯ ದೇಹವು ಪಾತವಾಗುವುದಕ್ಕೆ ಸ್ವಲ್ಪವೂ ಕೂಡ ದೇಶ, ಕಾಲ, ಆಸನ ಮೊದಲಾದ ನೇಮಗಳನ್ನು ಹೇಳಿರುವುದಿಲ್ಲ. ಅವನಿಗೆ ಇಲ್ಲೇ ಪ್ರಾಣ ಬಿಡ್ಬೇಕು, ಹಿಂಗೆ ಕುಂಡಿರ್ಬೇಕು, ಯಾವಾಗಲೂ ಸ್ವರೂಪದ ಎಚ್ಚರಿಕಾದ್ರೆ ಧ್ಯಾನ ಮಾಡ್ಕೋತಿರ್ಬೇಕು, ಹಿಂಗಿಲ್ಲ ಅವನಿಗೆ. ಎಲ್ಯಾಕೆ ಹೋಗಲ್ಲ. ಈಗ 481ನೇ ಅಂಕದಲ್ಲಿ ಏನ್ ಹೇಳ್ತಾರೆ? ದೇಶ ಕಾಲಾದಿಗಳ ಅಪೇಕ್ಷೆ ಸಹಿತ ಅದೃಷ್ಟಿಯ ದೇಹಪಾತವು. ಎರಡನೇ ಶಿಷ್ಯ ಇದ್ದಲ್ಲ ಅವ, ಅದೃಷ್ಟಿ ಮಧ್ಯಮಾಧಿಕಾರಿ. ಅವನಿಗೇನ್ ಹೇಳಿದ್ರು? ದೇಶ ಕಾಲಾದಿಗಳ ಅಪೇಕ್ಷಾ ಸಹಿತ ಅದೃಷ್ಟಿಯ ದೇಹಪಾತವು. ದೋಹ 18 ಏನ್ ಹೇಳ್ತಾರ್ರಿ? ದೋಜೋ ಶಿಷ್ಯ ಅದೃಷ್ಟಿತಿ ಗಂಗಾ ತಟ ಶುಭ ತಾನ ದೇಶ ಏಕಂತ ಪವಿತ್ರ ಅತಿಕಯೋ ಬ್ರಹ್ಮಕೋ ಧ್ಯಾನ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ದೋಜೋ ಶಿಷ್ಯ ಅಂದ್ರೆ ಯಾವ ಎರಡನೆಯ ಶಿಷ್ಯನಾದ ಅದೃಷ್ಟಿ ಇರುವನು ಅವನು ಶುಭತಾನ್ ಅಂದ್ರೆ ಶುಭ ಸ್ಥಾನವಾದ ಗಂಗಾ ತಟ ಅಂದ್ರ ಗಂಗಾ ನದಿಯ ತೀರದಲ್ಲಿ, ಅತಿ ಅಂದ್ರೆ ಅತ್ಯಂತ ಪವಿತ್ರವಾದ, ಏಕಾಂತ ಅಂದ್ರೆ ಒಂದು ಏಕಾಂತ ದೇಶ ಸ್ಥಾನದಲ್ಲಿ ಕುಳಿತುಕೊಂಡು, ಅಲ್ಲಿ ಅವ ಮಕ್ಕೊಂಡೋದು ಬಿಡೋದಿಲ್ಲ, ಅಲ್ಲಿ ಹಳೆಗೆ ಎದ್ದೆ ಕುಂಡಿರ್ಬೇಕು ಅವ ಮರಣ ಸಮಯದಲ್ಲಿ. ಮತ್ತ ಏಳಕ್ ಬರಂಗಿಲ್ಲ. ಹೆಂಗಂದ್ರೆ ಇನ್ನೊಬ್ರಿಗೆ ಏಳು ಎಬಸ್ಕೊಂಡ್ರು ಸನ್ಬೇಕವ, ಮಕ್ಕೊಂಡ್ ಬಿಡೋದಿಲ್ಲವ. ನೇಮದವನಿಗೆ ಏಕಾಂತ ಒಂದು ಸ್ಥಾನದಲ್ಲಿ ಕುಳಿತುಕೊಂಡು ಏನ್ ಮಾಡ್ಬೇಕು? ಬ್ರಹ್ಮಕೋ ಅಂದ್ರೆ ಪರಬ್ರಹ್ಮ ಸ್ವರೂಪವನ್ನು ಕುರಿತು ಧ್ಯಾನ ಅಂದ್ರೆ ಉಪಾಸನೆಯನ್ನು ಮಾಡಿದನು. ಅಲ್ಲಿ ಸುಮ್ಮ ಕುಂಡ್ರಂಗಿಲ್ಲವ, ಏನೇನ್ ಮಾಡ್ಕೋತ ಬಂದಿನ ಅದೆಲ್ಲ ಅಲ್ಲಿ ಯಾವಾಗ ದೇಹ ಬಿಡುವಾಗ ಅದ ಸ್ಮರಣೆಗೆ ಬರ್ಬೇಕು ಅವನಿಗೆ. ಇಂಥ ಉಪಾಸನೆ ಮಾಡಿನ, ಇಂಥ ಧ್ಯಾನಾದಿಗಳು ಮಾಡೀನಿ, ಹಿಂಗ ಆಸನ ಹಾಕಿನಿ ಅಂಥೇಳಿ ಅವನಿಗೆ ಏನಾಗ್ಬೇಕ್ರಿ? ಅವಾಗ ಸ್ಮರಣಕ್ಕೆ ಬರಬೇಕು. ಇನ್ನ 19ನೇ ದುವಾ ಏನ್ ಹೇಳ್ತಾರ ನೋಡ್ರಿ? ಸಾಂಸ್ಕೃತಿಕ ತಜೆ ದೇವಕೋ ಪೂರ್ವಕಹೋ ಜೋರಹ ಜಾಯ ಮಿಲೋ ಸೋ ಬ್ರಹ್ಮತೆ ಪಾಯೋ ಅಧಿಕ ಉಚಾಹ
ಅಂದ್ರೆ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಶಾಸ್ತ್ರದಲ್ಲಿ ಹೇಳಿದ ಪದ್ಧತಿಗನುಸಾರವಾಗಿಯೇ ಅದೃಷ್ಟಿಯ ದೇಹಕ್ಕೂ ಅಂದ್ರೆ ದೇಹವನ್ನು ತ್ಯಾಗ ಮಾಡಿ, ಶಾಸ್ತ್ರದಲ್ಲಿ ಹ್ಯಾಂಗ ಹೇಳ್ಯದ ಹಂಗ ಹಿಂದವ 5ನೇ ತರಂಗದಲ್ಲಿ ಹ್ಯಾಂಗ್ ಕುಂಡಿರ್ಬೇಕು, ಹ್ಯಾಂಗ ಧ್ಯಾನ ಮಾಡ್ಬೇಕು, ಹ್ಯಾಂಗ ಉಪಾಸನ ಮಾಡ್ಬೇಕು ಅನ್ನೋದು ಏನ್ ಹೇಳಿದ್ದಲ್ಲ ಅದೆಲ್ಲ ಸ್ಮರಣೆಗೆ ಬರ್ಬೇಕು ಅವನಿಗೆ. ಆ ಸಮಯದಲ್ಲಿ ತ್ಯಾಗ ಮಾಡಿ ಪೂರ್ವ ಅಂದ್ರ ಪೂರ್ವದಲ್ಲಿ 5ನೇ ತರಂಗದಲ್ಲಿ ಹೇಳಲ್ಪಟ್ಟ ಯಾವ ರಾಹ ಅಂದ್ರೆ ದೇವ ಮಾರ್ಗದ ಮೂಲಕ, ಆ ಮಾರ್ಗನು ಅವನಿಗೆ ಅಲ್ಲಿ ಸ್ಮರಣೆಗೆ ಬರಬೇಕು. ಹ್ಯಾಂಗ ಈ ಊರಾಗನ ಈ ಊರು ಬರ್ತದ, ಈ ಊರಾಗನ ಈ ಊರು ಬರ್ತದ ಅಂತೇಳಿ ತನ್ನ ಊರಿಗೆ ಹೋಗ್ಬೇಕಾದ್ರೆ ಹಾದ್ಯಾಗ ಏಸು ರಥಗಳ ಅವೆಲ್ಲ ಅವನಿಗೆ ಸ್ಮರಣೆಗೆ ಬರ್ಬೇಕದು. ಆ ಮಾರ್ಗ ಸಹಿತ ಅಲ್ಲಿ ಸ್ಮರಣೆಗೆ ಬರ್ಬೇಕು ಅವನಿಗೆ. ಯಾರಿಗೆ? ಉಪಾಸಕನಿಗೆ. ಪೂರ್ವದಲ್ಲಿ 5ನೇ ತರಂಗದಲ್ಲಿ ಹೇಳಲ್ಪಟ್ಟ ಯಾವ ದೇವ ಮಾರ್ಗದ ಮೂಲಕ ಬ್ರಹ್ಮಲೋಕಕ್ಕೆ ಹೋಗಿ ಆ ಬ್ರಹ್ಮ ಸ್ವರೂಪದೊಡನೆ ಅಂದ್ರೆ ಕೂಡಿಕೊಂಡು ಅದಕ್ಕಂದ್ರೆ ಶ್ರೇಷ್ಠವಾಗಿರುವ ಆನಂದವನ್ನು ಹೊಂದಿದನು. ಅವನಿಗೆಲ್ಲ ಆ ಮಾರ್ಗದ ಸ್ಮರಣ ಸಹಿತ, ಯಾಕಂದ್ರ ಹಾದಿ ತಪ್ಪಂದ್ರೆ ಯಾಕಡ್ರಿ ಹೋಗ್ಬಿಡ್ತಾನ ಇಂದ. ಆ ಮಾರ್ಗ ಸಹಿತ ಒಂದು ಆ ಉಪಾಸನ ಅಂಗದದು. ಟೀಕಾ ನೋಡ್ರಿ ನಂತರ, ಜ್ಞಾನಿಗೆ ದೇಶ ಕಾಲಗಳ ಅಪೇಕ್ಷೆ ಇಲ್ಲವೆಂದು ಹೇಳಿದರೆ, ಯಾರಿಗೆ? ಜ್ಞಾನಿಗೆ ದೇಶ ಕಾಲಗಳ ಅಪೇಕ್ಷೆ ಇಲ್ಲವೆಂದು ಹೇಳಿದರೆ, ಉಪಾಸಕನಿಗೆ ಅದಕ್ಕೆ ವಿರುದ್ಧವಾಗಿ ತಿಳಿದುಕೊಳ್ಳಬೇಕು. ಆ ಜ್ಞಾನಿಗೆ ಏನ್ ಹೇಳ್ಯಾರ ತದ್ ವಿರುದ್ಧ. ಅವನಿಗೆ ಯಾವ್ಯಾವ ಬೇಡೋ ಇವನಿಗೆಲ್ಲ ಬೇಕು. ಯಾರಿಗೆ? ಉಪಾಸಕನಿಗೆ. ಯಾಕಂದ್ರಲ್ಲಿ ಧ್ಯಾನದಲ್ಲಿ ಇವೆಲ್ಲ ನೇಮಾದಿಗಳದಾವ್. ಇನ್ನ ಉತ್ತಮ ದೇಶದಲ್ಲಿ, ಉತ್ತಮವಾದ ಉತ್ತರಾಯಣಾದಿ ಕಾಲಗಳಲ್ಲಿ, ದೇಶ ಅಂತದಿರ್ಬೇಕು ಉತ್ತಮ ದೇಶ, ಕಾಶಿ ದೇಶ. ಉತ್ತಮ ದೇಶದಲ್ಲಿ ಉತ್ತಮವಾದ ಉತ್ತರಾಯಣಾದಿ ಕಾಲಗಳಲ್ಲಿ ಉಪಾಸಕನು ಶರೀರವನ್ನು ತ್ಯಾಗ ಮಾಡಬೇಕು. ಆವಾಗ ಅವನಿಗೆ ಉಪಾಸನೆಯ ಫಲ ಉಂಟಾಗುತ್ತದೆ. ಅದ್ರಾಗ ತಪ್ಪದಂದ್ರೆ ಒಂದು, ಆ ಉಪಾಸನೆ ಫಲ ಪ್ರಾಪ್ತ ಆಗಂಗಿಲ್ಲ ಅವನಿಗೆ. ಮತ್ತು ಜ್ಞಾನಿಯ ಮರಣ ಸಮಯದಲ್ಲಿ ಸಾವಧಾನದಿಂದ ಜ್ಞೇಯವಾದ, ಜ್ಞೇಯ ಅಂದ್ರೆ ಏನ್ರಿ? ವಿಷಯ ರೀಪ್ಪ. ವಿಷಯ ಯಾವಾದ್ರಿಪ್ಪ? ಜ್ಞಾನ ವಿಷಯ ರೀ. ರೈಟ್ ಬ್ರಹ್ಮರ ಐಕ್ಯರೇ ಆಗ್ತಾರೆ. ಬ್ರಹ್ಮನೇ ಅಲ್ಲಿ ಜ್ಞೇಯ. ಯಾಕಂದ್ರ ಜ್ಞಾನಕ ವಿಷಯಕ್ಕೂ ಜ್ಞೇಯಕ್ಕೆ ಲಕ್ಷಣದದು. ಜ್ಞಾನಕ್ಕೆ ಯಾವ್ದು ವಿಷಯ ಆಗ್ತದ ಅದಕ್ಕೆ ಜ್ಞೇಯ ಅಂತಾರೆ. ಜ್ಞಾನ ಅಂದ್ರೆ ಏನು? ಜೀವ ಬ್ರಹ್ಮರ ಏಕತ್ವವೇ ಅಲ್ಲಿ ಜ್ಞಾನ. ವಿಷಯ ವಿಷಯ ಅದೇ ಅಲ್ರಪ್ಪ. ಜ್ಞೇಯ ಅಂದ್ರ ಜ್ಞಾನಕ ವಿಷಯಕ್ಕೂ ಜ್ಞೇಯಕ್ಕೆ ಅಂದ್ರೆ ಜ್ಞಾನಕ್ಕೆ ವಸ್ತು ವಿಷಯ ಯಾವುದು? ಜ್ಞೇಯ ಅಂದ್ರೆ ವಸ್ತು ಅಲ್ರಿಪ್ಪರ. ಜ್ಞೇಯ ಅಂದ್ರೆ ವಸ್ತು. ಏನು ವಸ್ತು ಅಂದ್ರೆ ಅದೇ ಬ್ರಹ್ಮನೇ ವಸ್ತು ಇಲ್ಲಿ ಜ್ಞಾನ. ಜ್ಞಾನಕ್ಕ ಯಾವುದು ವಿಷಯವೋ ಅದಕ್ಕೆ ಜ್ಞೇಯ ಅಂತಾರ್ರಿ. ಜ್ಞೇಯವಾದ ಪರಬ್ರಹ್ಮ ಸ್ವರೂಪವನ್ನು ಸ್ಮರಿಸಬೇಕೆಂಬ ಅಪೇಕ್ಷೆ ಇರುವುದಿಲ್ಲ. ಯಾರಿಗೆ? ಜ್ಞಾನಿಗೆ. ಹಳ್ಯಾಗ ಅದನ್ನು ಸ್ಮರಣ ಮಾಡ್ಬೇಕನ್ನೋ ಅಪೇಕ್ಷೆನೂ ಇಲ್ಲ ಅವನಿಗೆ. ಯಾಕೆ? ಜ್ಞಾನ ಸ್ವರೂಪದ ಸಮರಸ ಜ್ಞಾನ ಅದೇ ತಾನಂತ ತಿಳ್ಕೊಂಡನಲ್ರಿಪ್ಪ. ಅದೇ ತಿಳ್ಕೊಂಡನ್ರಿ. ಅಲ್ಲಿ ಮತ್ತೆ ಏನರೇ ಅವನಿಗೆ ನೇಮಾದಿಗಳು ಹಚ್ತೇನೆ ಅಂದ್ರೆ ಇಲ್ಲ. ಇಲ್ಲ ಇಲ್ರಪ್ಪ.
ಯಾಕಂದ್ರ ಯಾವಾಗ ತಿಳಿದನ ಅವಾಗೇ ಹಾರಿ ಹೋಗ್ಯಾವ ಎಲ್ಲವು. ಮುಮುಕ್ಷ ದಶೆ ಬಂದಾಗ ಅಜ್ಞಾನ ನಷ್ಟ ಆಗಿ ಹೋಗ್ಯದ, ಅಜ್ಞಾನದ ಕಾರ್ಯಗಳವೆಲ್ಲ ಉಳಿದುದ್ದೆಲ್ಲ. ಕಾರಣ ಹೋಗ್ಯದಂದ್ರ ಕಾರ್ಯಕ್ಕಿರ್ಲಿಕ್ಕ ಅವಕಾಶ ಇಲ್ಲ. ಅಜ್ಞಾನ ಕಳ್ಕೊಬೇಕಲ್ಲ, ಅಜ್ಞಾನದ ಏನು ಕಾರಣನೇ ಉಳಿದಿಲ್ಲಲ್ರಿಪ್ಪ. ಕಾರಣ ಹೋಗ್ಬಿಟ್ಟದ, ಅಜ್ಞಾನೇ ಹೋಗ್ಯದ. ಉಳಿದುದ್ದೆಲ್ಲ ಅಜ್ಞಾನದ ಕಾರ್ಯ ಅವೆಲ್ಲ, ದೇಹಾದಿಗಳು, ಭ್ರಾಂತಿಗಳು, ಇವೆಲ್ಲ ಜನನ ಮರಣ ಇವೆಲ್ಲ ಎದ್ರ ದೇಹ ಧರ್ಮಗಳು, ದೇಹಕ್ಕೆ ಕಾರಣವಾದ ಅದು ಏನು ಮೂಲ ಅಜ್ಞಾನೇ ಹೋಗ್ಬಿಟ್ಟದ. ಈಗ ಮತ್ತೇನಾರ ಅವ್ ಹಂಗಿರ್ಬೇಕು ಹಿಂಗಿರ್ಬೇಕು, ಮರಣ ಕಾಲದಲ್ಲಿ ಅವನಿಗೆ ಯಾವ ನಿಯಮ ಇಲ್ಲ. ಜ್ಞಾನಿಯ ಮರಣ ಸಮಯದಲ್ಲಿ ಸಾವಧಾನದಿಂದ ಜ್ಞೇಯವಾದ ಪರಬ್ರಹ್ಮ ಸ್ವರೂಪವನ್ನು ಸ್ಮರಿಸಬೇಕೆಂಬ ಅಪೇಕ್ಷೆ ಇರುವುದಿಲ್ಲ. ಆದರೆ ಉಪಾಸಕನಿಗೆ ಮರಣ ಸಮಯದಲ್ಲಿ ಧ್ಯೇಯ ಸ್ವರೂಪವನ್ನು, ಧ್ಯೇಯ ಅಂದ್ರೆ ಅದಕ್ಕಂತಾರ್ರಿ, ಅದೇ ಬ್ರಹ್ಮ ಧ್ಯೇಯ ಬ್ರಹ್ಮನೇ ಕರೆಯಲ್ಲಿ ಧ್ಯೇಯ ಬಂದದ. ಅಲ್ಲಿ ಜ್ಞೇಯ ಬಂತು, ಎಲ್ಲಿ ಜ್ಞಾನದಲ್ಲಿ ಜ್ಞೇಯ ಬಂತು, ಇಲ್ಲಿ ಉಪಾಸಕನಲ್ಲಿ ಧ್ಯೇಯ ಬಂದದ. ಧ್ಯೇಯ ಅಂದ್ರೆ ಏನು ಕುರಿತು ತಪಸ್ಸು ಮಾಡ್ತಾನ್ರಿ, ಧ್ಯಾನ ಮಾಡ್ತಾನ ಆ ವಸ್ತು ರೀ. ಗುರಿ. ಇದರ ಲಕ್ಷಣ ಏನದಪ್ಪ ಅಂತ ಕೇಳಿದ್ರೆ, ಧ್ಯಾನ ಕಾ ವಿಷಯ ಧ್ಯೇಯ ಕಹೆ. ಅಲ್ಲಿ ಜ್ಞಾನಕ್ಕ ವಿಷಯ ಜ್ಞೇಯ ಕಹೆ, ಇಲ್ಲಿ ಧ್ಯಾನಕ್ಕ ವಿಷಯ ಧ್ಯೇಯ ಕಹೆ. ಧ್ಯಾನ ಮಾಡ್ಬೇಕಲ್ಲ, ಒಂದು ಧ್ಯೇಯ ವಸ್ತು ಬೇಕಲ್ರಿ. ಹೌನ್ರಿಪ್ಪ, ಯಾವುದನ್ನು ಕುರಿತು ಉಪಾಸನೆ ಮಾಡ್ತಾನ ಅದು ಧ್ಯೇಯ. ಅದು ದೇಹ. ಇಲ್ಲಿ ಧ್ಯಾನಕ್ಕೂ ವಿಷಯಕ್ಕೂ ಧ್ಯೇಯಕ್ಕೆ, ಜ್ಞಾನಕ್ಕೆ ಯಾವುದು ವಿಷಯ ಆಗದ ಅದಕ್ಕೆ ಧ್ಯೇಯ ಅಂತಾರೆ. ಏನಂತಾರ್ರಿ? ಆದರೆ ಉಪಾಸಕನಿಗೆ ಮರಣ ಸಮಯದಲ್ಲಿ ಧ್ಯೇಯದ ಸ್ವರೂಪವನ್ನು ಸ್ಮರಿಸುವುದು ಅವಶ್ಯವಿರುತ್ತದೆ. ಅದ್ರ ಸ್ಮರಣ ಮಾಡ್ಬೇಕ್ರಿ. ಅದ ಏನು ದೇಹ ಬಿಡು ಕಾಲಕ್ಕೆ ಏನು ಸ್ಮರಣೆ ಮಾಡ್ತಾನ ಅದರಂತೆ ಮುಂದೆ ಹುಟ್ಟಿ ಬರ್ತಾನಲ್ರಿಪ್ಪ. ಮತ್ತ ಭಗವದ್ಗೀತಾ ಪ್ರಮಾಣದ ಅದಕ್ಕ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಯಾವುದನ್ನು ಕುರಿತು ನೀ ಧ್ಯಾನ ಮಾಡ್ತೀವೋ ಅದಾಗ್ತಿ. ಅದಕ್ಕಿಲ್ಲಿ ಏನ್ ಹೇಳ್ತಾರ್ರಿ? ಆದರೆ ಉಪಾಸಕನಿಗೆ ಮರಣ ಸಮಯದಲ್ಲಿ ಧ್ಯೇಯದ ಸ್ವರೂಪವನ್ನು ಸ್ಮರಿಸುವುದು ಅವಶ್ಯವಿರುತ್ತದೆ. ಇಲ್ಲಿ ಅವಶ್ಯವಾಗಿ ಅದ್ರ ಸ್ಮರಣ ಮಾಡ್ಬೇಕ್ರಿ. ಸುಮ್ಮ ಕೂತು ಬಿದ್ದು ನಾ ಮಕ್ಕೊಂಡು ಸಾಯ್ತೀನಂದ್ರಿಲ್ಲ. ಉಪಾಸಕನಿಗೆ ಅಲ್ಲಿ ಎದ್ದು ಕುಂಡಿರ್ಬೇಕು, ಅವು ಮಾರ್ಗ ಗೊತ್ತಿರ್ಬೇಕು. ಹೆಂಗ ದೇವ ಮಾರ್ಗ 5ನೇ ತರಂಗದಲ್ಲಿ ಯಾರ್ಯಾರು ಎಕಾಡೆ ಒಯ್ದ್ರು, ಅಗ್ನಿದೇವ್ ಎಲ್ಲಿ ಒಯ್ದ, ಮುಂದ ವರುಣ ಎಲ್ಲಿ ಒಯ್ದ, ಇಂದ್ರ ಎಲ್ಲಿ ಒಯ್ದ ಅನ್ನೋದವೆಲ್ಲ ಏನೇನ್ ಹೇಳಿದ್ರು ನೋಡ್ರಿ 5ನೇ ತರಂಗದಾಗ. ಯಾವ ದೇವತೆಯನ್ನು ಕುರಿತು ಉಪಾಸ ಮಾಡ್ತಾನ ಆಯಾ ದೇವತೆಗಳು ಅಲ್ಲಿಗೆ ಹೋಯ್ತಾರಂತ. ಆ ಲೋಕಕ್ಕೆ ಹೋಯ್ತಾರ ಅವರು. ಅವೆಲ್ಲ ಈ ಮರಣ ಕಾಲದಲ್ಲಿ ಸ್ಮರಣೆಗೆ ಬರ್ಬೇಕ್ರಿ ಅವನಿಗೆ. ಒಂದನೇದು, ಪೂರ್ವದಲ್ಲಿ ಯಾವ ಧ್ಯೇಯವನ್ನು ಕುರಿತು ಧ್ಯಾನವನ್ನು ಮಾಡಿರುವನೋ ಮರಣ ಸಮಯದಲ್ಲಿ ಆ ಧ್ಯೇಯದ ಸ್ಮೃತಿಯು ಉಂಟಾದರೆ ಆವಾಗ ಆ ಉಪಾಸನೆಯ ಫಲವು ದೊರಕುತ್ತದೆ. ಅದ್ರಾಗ ಹೈಗೈ ಮಾಡಿದ್ರೆ ದೊರಕಂಗಿಲ್ಲ. ಇನ್ ಮತ್ತೆ ಅದೆಲ್ಲ ಸ್ಮರಣೆಗೆ ಬಂದು ಸಟ್ಟಾಗಿ ನಿಂದಿರ್ಬೇಕು ಅವನು. ಇನ್ನ 2ನೇ ಆಕಡ ಏನ್ ಹೇಳ್ತಾರೆ? ಯಾವ ಪ್ರಕಾರ ಧ್ಯೇಯವನ್ನು ಕುರಿತು ಸ್ಮರಿಸಬೇಕಾಗುತ್ತದೆಯೋ ಅದರಂತೆ ಧ್ಯೇಯವಾದ ಬ್ರಹ್ಮವನ್ನು ಹೊಂದುವುದಕ್ಕೋಸ್ಕರ ಯಾವ ಮಾರ್ಗವನ್ನು 5ನೇ ತರಂಗದಲ್ಲಿ ಹೇಳಲ್ಪಟ್ಟಿದೆಯೋ ಅದನ್ನು ಕೂಡ ಸ್ಮರಿಸಬೇಕಾಗುತ್ತದೆ. ಯಾಕಂದರೆ ಮಾರ್ಗ ಚಿಂತನವು ಕೂಡ ಉಪಾಸನೆಯ ಅಂಗವಾಗಿರುತ್ತದೆ. ಆ ಮಾರ್ಗ ಚಿಂತನವು ಕೂಡ ಏನದಪ್ಪ ಅಂತ ಕೇಳಿದ್ರೆ ಒಂದು ಉಪಾಸನೆಯ ಅಂಗ, ಸಾಧನ. ಮತ್ತು
ಜ್ಞಾನ ಪ್ರಾಪ್ತಿಗೋಸ್ಕರ ಮಾಡಬೇಕಾದ ಶ್ರವಣದಲ್ಲಿ ದೇಶ ಕಾಲ ಆಸನಗಳ ಅಪೇಕ್ಷೆ ಇರುವುದಿಲ್ಲ. ಆ ಜ್ಞಾನ ಸಂಪಾದನೆ ಮಾಡುವಾಗ ಜ್ಞಾನದ ಸಾಧನಗಳಾದ ಶ್ರವಣಾದಿಗಳು ಮಾಡುವಾಗ ಅವಾಗರೆ ದೇಶ ಕಾಲಾದಿಗಳ ಅಪೇಕ್ಷೆ ಅದೇನಂದ್ರೆ ಇಲ್ಲ. ನೋಡ್ರಿ ಹೇಳ್ತಾರ, ಜ್ಞಾನ ಪ್ರಾಪ್ತಿಗೋಸ್ಕರ ಮಾಡಬೇಕಾದ ಶ್ರವಣದಲ್ಲಿ ದೇಶ ಕಾಲ ಆಸನಗಳ ಅಪೇಕ್ಷೆ ಇರುವುದಿಲ್ಲ. ಅಲ್ಲಿ ಕರ್ಮ ಉಪಾಸನದಲ್ಲಿ ಅದಾವ್ರೆ ಪರ, ಇಲ್ಲಿಲ್ಲ ಇಲ್ಲ ಜ್ಞಾನದ ಸಾಧನಗಳಲ್ಲಿ. ಹ್ಮ್ ಹಿಂಗೆ ಕುಂಡಿರ್ಬೇಕು, ಇಷ್ಟ ಟೈಮ್ದಾಗೆ ನಡೆಸಬೇಕು, ಆ ಬೇ ಟೈಮ್ ನಡೆಸಬಾರದು, ಹಿಂಗೇನಿಲ್ಲ ಅಲ್ಲಿ. ಯಾವಾಗ ಸಮಯ ಸಿಗ್ತದ, ಯಾವಾಗ ಸಾಧ್ಯ ಆಗ್ತದ ಅವಾಗ ಮಾಡ್ಕೊತೇ ಹೋಗುದ್ರಪ್ಪ. ಯಾವಾಗ ನಿನಗೆ ಜಿಜ್ಞಾಸ ಆಗ್ತದ ಅವಾಗ ಗುರುಗಳಿಗೆ ಕೇಳುದೇ, ಆ ಹಳ್ಯಾಗ ಅವ್ರು ಹೇಳುದೇ, ಕೇಳೋಕ್ ಸಮಯ ಇಲ್ಲ ತನಬಾರ್ದು ಹಳ್ಯಾಗ ಅವ್ರು. ಕೇಳಿದಾಗಲೇ ಹೇಳಬೇಕು ಬ್ರಹ್ಮವಿದ್ಯೆ ಅಂತ ಹೇಳ. ಅದು ಮೊದಲೇ ಜಿಜ್ಞಾಸ ಉಂಟಾಗುವುದೇ ಕಷ್ಟ. ಅವಾಗ ಕೇಳ್ತಾನ, ಅವಾಗ ಹೇಳಬೇಕು ಅವ್ರು ಅಂತ. ಯಾಕ ಯೋಗ್ಯ ಶಿಷ್ಯದನವ. ಜ್ಞಾನ ಪ್ರಾಪ್ತಿಗೋಸ್ಕರ ಮಾಡಬೇಕಾದ ಶ್ರವಣದಲ್ಲಿ ದೇಶ ಕಾಲ ಆಸನಗಳ ಅಪೇಕ್ಷೆ ಇರುವುದಿಲ್ಲ. ಆದರೆ ಧ್ಯಾನದಲ್ಲಿ ಉತ್ತಮ ದೇಶ, ನಿರಂತರ ಕಾಲ ಹಾಗೂ ಸಿದ್ಧಾದಿ ಆಸನಗಳ ಅಪೇಕ್ಷೆಯು ಅವಶ್ಯವಿರುತ್ತದೆ. ಎಲ್ಲಿ? ಧ್ಯಾನದಲ್ಲಿ. ಧ್ಯಾನದಲ್ಲಿ. ಆದ್ದರಿಂದಲೇ ಅದೃಷ್ಟಿಗೆ ಉತ್ತಮ ದೇಶವನ್ನು, ಗಂಗಾ ನದಿಯ ತೀರದಲ್ಲಿಯ ವಾಸವನ್ನು ಹಾಗೂ ಮರಣ ಸಮಯದಲ್ಲಿಯೂ ಕೂಡ ಯೋಗಶಾಸ್ತ್ರದ ರೀತಿಯಂತೆ ದೇಹ ತ್ಯಾಗ ಮಾಡುವುದನ್ನು ಹೇಳಿರುತ್ತದೆ. ಅವನಿಗೆಲ್ಲ ನಿಯಮದವು. ಇನ್ನ ಜ್ಞಾನಕ್ ಬರ್ಬೇಕಲ್ರಪ್ಪ ಮುಂದ, ಹಿಂಗ್ ಇಟ್ಕೊಂಡು ಹೋದ್ರೆ ಬರ್ತಾನ. ಮತ್ತೆ ಅವೆಲ್ಲ ಸ್ಮರಣಿಗೆ ಬೇಕ್ರಿ ಅವನಿಗೆ. ಯಾಕಂದ್ರ ಯಾವದರ ಮತಿಯೋ ಅದುವೇ ಗತಿ. ಭಗವಂತಿಗೆ ಪ್ರಮಾಣ ಮಾಡ್ಯಾನ, ಭಗವಂತಲ್ಲಿ ಹೇಳ್ಯಾನಲ್ಲಿ. ಇದು ಇಬ್ಬರದಾಯ್ತ್ರಿ. ಇನ್ನ ತರ್ಕದೃಷ್ಟಿಯ ನಿಶ್ಚಯ. ಓಂ ನಮ ಶಿವಾಯ. ಅಪ್ಪಾರ ಹೇಳ್ರಿಪ್ಪ. ಅಪ್ಪಾರ ನಮಸ್ಕಾರಪ್ಪ. ಇದು ಅದೃಷ್ಟಿದ ಮಧ್ಯಮ ಅಧಿಕಾರದ ಉಪಾಸಕರದ ಏನ್ ಹೇಳ್ರಪ್ಪ, ದೇಶ ಕಾಲ ಆಸನ ಈ ಎಲ್ಲಾ ನಿಯಮಗಳಕ್ಕ ಇವ ಉಪಾಸಕ ಒಳಪಟ್ಟಾನಂತ ಹೇಳ್ರಪ್ಪ. ಇವ ಅಕಸ್ಮಾತ್ ಇವು ಅಂತ್ಯ ಕಾಲದಲ್ಲಿ ಇದನ್ನ ಮಾಡದಿದ್ರ ಇಲ್ಲಿವರೆಗೆ ಮಾಡಿದ್ದು ಉಪಾಸನೆ ನಿರರ್ಥಕನ ಆಗಿ ಹೋಗತ್ತನೆ ಪದ. ನಿರರ್ಥಕ ಆಗಂಗಿಲ್ರಿ. ಅದು ತಪ್ಪಂದ್ರ ಪ್ರತಿಬಂಧಕ ಆಯ್ತಂದ್ರ ಇನ್ನೂ ಒಂದು ಜನ್ಮ ಆಕೈತಿ ಮುಂದ. ಅದೇ ಮಾಡಿದ್ದೇನೆ ನಿರರ್ಥಕ ಆಗುದಿಲ್ಲ ಪದ. ಎಂದೂ ಹೋಗಂಗಿಲ್ಲ ಅದು. ಇನ್ನ ಹಾದಿ ಹಿಡಿದು ಹೊಂಟಿದೆ ಅಂದ್ರೆ ಹಾದಿಯಾಗ ಒಂದು ವಸ್ತಿ ಆಗ್ತದ ಖರೆ. ಆದ್ರ ಆ ವಸ್ತಿ ಹೊಡೆದು ಮುಂಜಾನೆ ಅದು ಮತ್ತೆ ಇಲ್ಲಿ ಹಿಂದೆ ಬರ್ತೇನ್, ಮುಂದೆ ಹೋಗ್ತೀರಿ ನೀವು. ಅದು ಎಲ್ಲಿ ವಸ್ತಿ ಹೊಡೆದಿರಿ ಅಲ್ಲಿಗೆ ಹೋಗ್ತಿರಿಲ್ಲ, ಅಲ್ಲಿದಿಂದ ನಡೀತೀರಿ ಮುಂದ. ಉಪಾಸನೆ ನಿರರ್ಥಕ ಆಗುದಿಲ್ಲ. ಆಗುದಿಲ್ಲ. ಯಾವ ನಿಯಮ ಉಳಿಸ್ಕೊಂಡಿರ್ತೀರಿ ಅಲ್ಲಿಗೆ ಬರ್ಬೇಕ್ರಪ್ಪ. ಒಂದ್ ಸ್ವಲ್ಪ ವಿಸ್ಮೃತಿ ಆಯ್ತಂದ್ರ ವಸ್ತಿ ಆಗ್ತದ. ವಸ್ತಿ ಅಂದ್ರೇನು ಇನ್ನೊಂದು ಜನ್ಮ ಬರ್ತದ ಅಷ್ಟೇ. ಜನ್ಮ ಅಂದ್ರೇನು ಮತ್ತೇನು ದುರ್ಗತಿ, ಮತ್ತೆ ಆ ಪಶು ಪಕ್ಷಿ ಜನ್ಮ ಆಗಂಗಿಲ್ಲ. ಉತ್ತಮ ಜನ್ಮ ಬರ್ತದ, ಇದೆ ಮನುಷ್ಯ ಜನ್ಮೆ. ಪವಿತ್ರವಾದ ಶ್ರೀಮಂತರ ಕುಲದಲ್ಲಿ ಜನ್ಮ ಮಾಡಿಸ್ತೀನಿ ನಿನಗಂತ ಹೇಳಿ ನಾವು ಪರಮಾತ್ಮ. ಅಕಸ್ಮಾತ್ ಅಂತ್ಯ ಕಾಲದಲ್ಲಿ ಏನಾರ ವ್ಯತ್ಯಾಸ ಆದ್ರೂ ಇದನ್ನ ಶ್ರೇಷ್ಠ ಜನ್ಮದಲ್ಲಿ ನಿನ್ನ ಹುಟ್ಟಿಸ್ತಾನಂತ. ಮುಂದೆ ನಿನಗ ರಿಸರ್ವೇಶನ್ ತೆಗೆದಿಡ್ತೀನಿ ಅಂತ ಹೇಳ್ಯಾನವ. ನಿನಗ ದುರ್ಗತಿ ಆಗಗುಡಂಗಿಲ್ಲ. ಈ ಪಾರಮಾರ್ಥ ಕ್ಷೇತ್ರದೊಳಗ ದುಡದವರಿಗೆ ಏನು ನಿಷ್ಫಲ ಅನ್ನೋದಿಲ್ಲ. ಅದ್ರೊಳಗ ನಿಂದ ಏನಾರ ಸ್ವಲ್ಪ ಹೈಗೈ ಆಯ್ತಂದ್ರ ಒಂದು ಜನ್ಮ ಬರ್ತದ. ಬರ್ತದಂದ್ರೆ ಅದು ಮತ್ತ ದುರ್ಗತಿ ಆಗ್ಗುಡಂಗಿಲ್ಲ, ನೀಚ ಯೋನಿಗೆ ಹೋಗ್ಗುಡಂಗಿಲ್ಲ ನಾ ಅಂತ ಹೇಳಿ ನಾವು ಪರಮಾತ್ಮ. ದೃಢ ಅಪರೋಕ್ಷ ಜ್ಞಾನ ಆಯ್ತಂದ್ರೆ ಪರ ದೃಢತೆಗೆ ಬರ್ಲೇಬೇಕು. ಮಾತು ದೃಢ ಮಾಡ್ಕೊಳಕ್ರಿ ಬರ್ಲೇಬೇಕದು. ಇವು ಅದೃಢ ಅಪರೋಕ್ಷ ಜ್ಞಾನ ಆಗಿರ್ತತಲ್ಲ ಉಪಾಸಕ, ಅದು ಮಧ್ಯಮ ಅಧಿಕಾರಿಗೆ.
ಹಾ ಇನ್ನು ಮಧ್ಯಮದನ್ರಿ ಅವ ಪೂರ್ಣ ಆಗಿರ್ಲ. ಅದೃಢ ಜ್ಞಾನ ಆಗೈತೆ ಅಪ್ಪ ಇಲ್ಲಿ. ಹಾ ಅವ ಇನ್ನು ಮುಂದುವರಿಬೇಕು. ಆ ಏನೇನು 5ನೇ ತರಂಗದಾಗ ಅವ ಆ ಉಪಾಸನೆ ಮಾಡುವ ವೇಳೆಗೆ ಏನೇನು ಮಾಡಿದ ಅದೆಲ್ಲ ಅಂತ್ಯಕಾಲದಲ್ಲಿ ಸ್ಮರಣಕ್ಕೆ ಬರ್ಬೇಕ್ರಿ ಅವನಿಗೆ. ಅದ ಹಾ ಆ ಯೋಗ ಸಾಧನ ಏನೇನು ಮಾಡ್ಯಾನಲ್ಲ ಅವೆಲ್ಲ ಸ್ಮರಣೆಗೆ ಬರ್ಬೇಕವ. ಅಲ್ಲಿ ಮಕ್ಕೊಂಡು ಎಲ್ಲರೂ ಬಿದ್ದು ಸಾಯ್ತೀನಂದ್ರಿಲ್ಲ, ಆಳ್ಯಾಗ ಎದ್ದು ಕುಂಡಿರ್ಬೇಕು. ಆ ಧ್ಯೇಯ ಬ್ರಹ್ಮದ ಚಿಂತನ ಆಗ್ತಿರ್ಬೇಕು. ಆ ಮಾರ್ಗ ದೇವ ಮಾರ್ಗಕ್ಕೆ ಹೋಗುವಂತ ಮಾರ್ಗದ್ದು ಅವನಿಗೆ ಸ್ಮರಣ ಬರ್ಬೇಕು. ಯಾಕಂದ್ರೆ ಹಾರಿ ಎಕಡೆ ಹೋಗ್ಬಿಡ್ತಾನ, ಇಂದ ಹಾದಿದು ಗುರ್ತು ಬೇಕು. ಅಲ್ಲೇ ಅಪ್ಪ ಈಗ ದೇಶ ಕಾಲ ಆಸನ ಎಲ್ಲಾ ನಿಯಮಗಳನ್ನ ಇದನ್ನ ಮಾಡಿದ ಆ ದೇಹ ವಸ್ತುವನ್ನ ಸ್ಮರಣ ತಗೊಂಡಂದ್ರ ಅವ್ ಮುಕ್ತ ಆಕಾನೇನೆ ಅಪ್ಪ ಈಗ. ಆ ದೇಹ ಬ್ರಹ್ಮದೊಡನೆ ಅಭೇದ ಆಗ್ತಾನವ, ಮುಕ್ತ ಆಗ್ತಾನೆ, ಅವನು ಮುಕ್ತ ಆಗ್ತಾನ. ಉಪಾಸಕನು ಮುಕ್ತ ಆಕಾನೆ ಅಪ್ಪ ಇಲ್ಲಿ. ಆಗ್ತಾನ. ಯಾಕಂದ್ರೆ ಅಲ್ಲಿ ಇರ್ತಕ್ಕ ಆ ಉಪಾಸ್ಯ ದೇವತೆ ಕೂಡ ಇದ್ದು ಪ್ರಳಯ ಕಾಲತನ ಅಲ್ಲಿ ಅವನು ಕೂಡ ಇದ್ದು ಮುಂದೆ ಮಹಾಪ್ರಳಯ ಆದಾಗ ಅಲ್ಲಿಂದಲ್ಲೇ ಅವ ಏನಾಗ್ತಾನ, ಅವನು ಕೂಡ ಅಭೇದಾಗಿ ಅವನು ಕೂಡ ಮುಕ್ತ ಆಗಿಬಿಡ್ತಾನ. ಅವನು ಹೊಳ್ಳಿ ಬರಂಗಿಲ್ಲ ಅವ. ಇಲ್ಲಿ ಅದೃಢ ಜ್ಞಾನ ಇದ್ರೂ ಮುಕ್ತ ಅಕ್ಕಾನಂದಂಗಾತಪ್ಪ ಇಲ್ಲಿ ನೀವು ಮಧ್ಯಮ ಅಧಿಕಾರಿ. ಹಾ ಮತ್ತೆ ಅಲ್ಲಿ ತನ ಹೋಗ್ಯಾನಲ್ರಿ, ಅಲ್ಲಿ ತನ ಹೋಗ್ಯಾನಂದ್ರ ಅಲ್ಲಿಂದಲ್ಲಿಯೇ ನಿರ್ವಾಣ, ಈ ಕಡೆ ಹೊಳ್ಳಿ ಬರಂಗಿಲ್ಲ ಅವ. ಏನ್ರಿ ಆ ಮಾರ್ಗ ಗೊತ್ತಿದ್ದು ಅಂದ್ರೆ ಮಾರ್ಗ ತಪ್ಪಂದ್ರೆ ಇನ್ನೊಂದು ಜನ್ಮ ಆಗ್ತದೆ. ಇಲ್ಲಿ ನೇಮ ಹ್ಞೂನ್ರಿ. ಮಾರ್ಗ ತಪ್ಪಬಾರದು, ಅವೆಲ್ಲ ಸ್ಮರಣೆ ಇರ್ಬೇಕು. ಅಂತ್ಯಕಾಲದಲ್ಲಿ ಅದೆಲ್ಲ ಸ್ಮರಣೆ ಇರ್ಬೇಕ್ರಿ. ಒಂದೀಟು ಮಾರ್ಗ ತಪ್ಪು ಒಂದೀಟು ಇದು ಇರ್ತೈತಲ್ಲ ಇಲ್ಲಿ ಮಧ್ಯಮ ಅಧಿಕಾರಿಗೆ ಸ್ವಲ್ಪ ಪ್ರತಿಬಂಧಕ ಇತ್ತು ಅಂದ್ರೆ ಅಲ್ಲಿ ಅವ ಏನ್ ಮಾಡ್ಬೇಕು, ವರ್ತಮಾನ ಪ್ರಯತ್ನ ಎಳ್ಯಾಗ ಅದರದ ಹೈಗಾಯಿ ಮಾಡ್ಲಕ್ ಬರಂಗಿಲ್ಲವ. ಹೌದೇ. ಹಾ ಹೂ ಯವ್ವ ಯಪ್ಪ ಅನ್ಕೋತ್ ಕೂತ್ರ ಕೆಲಸ ಕೊಡಂಗಿಲ್ಲ. ಅದನ್ನ ಬದಿಗೆರಿಸಿ ಅದನ್ನ ಸ್ಮರಣ ಬರಬೇಕು. ಯಾಕಂದ್ರ ಆ ಯೋಗಿಗಳು ಹಂಗ ಮಾಡಿರ್ತಾರ, ಅದೇ ಸ್ಮರಣೆಗೆ ಬರ್ತದ ಅವ್ರಿಗೆ. ಅದ ಪ್ರಯತ್ನ ಪೂರ್ವಕ ಮಾಡ್ಕೋತ ಬಂದಿರ್ತಾರ, ರೂಢ ಆಗಿರ್ತೈತಪ್ಪ ಅಲ್ಲಿ. ರೂಢ ಆಗಿರ್ತದ, ಅದನ್ನೇ ಬರ್ತದ ಆ ಎಳ್ಯಾಗ. ಅದೇ ಸ್ವಲ್ಪ ಅಲ್ಲಿ ನಾವು ಪ್ರಯತ್ನ ಮಾಡ್ಬೇಕು ಯೋಗದವರು. ಹೌದು ಆಯ್ತು, ನಮಸ್ಕಾರ. ಯೋಗ ಶಾಸ್ತ್ರದ ರೀತಿಯಂತೆ ದೇಹ ತ್ಯಾಗ ಮಾಡುವುದನ್ನು ಹೇಳಿರುತ್ತದೆ. ಇನ್ನ 3ನೇದವನ್ನ ಸುದ್ದಿ ಹೇಳ್ತಾರೆ, ಇಬ್ಬರದು ಹೇಳಿದ್ರಿ ಈಗ. ಓಂ ನಮ ಶಿವಾರಿ ಅಪ್ಪಾಜಿ. ಮತ್ತೆ ಇದು ಪ್ರಾಪಂಚಿಕ ಇದ್ದಿನವ್ರಪ್ಪಜ್ಜಿ, ಮತ್ತಿದು ಪ್ರಾಪಂಚಿಕೆ ಸ್ಮರಣೆದಾಗಿರ್ತಾರ, ಮತ್ತ ಅವ್ರಿಗ್ರ ಇದು ಏನೇ ಗೊತ್ತಿರಂಗಿಲ್ಲ ಅಪ್ಪಾಜಿ. ಅದಕ್ಕರೆ ಹುಟ್ಟುತ್ತಾ ಸಾಯ್ತಾ, ಆಳುತ್ತ ಏಳುತ್ತ, ಹುಟ್ಟದ್ಯಾಕೋ ಸಾಯ್ಲಿಕ್ಕ, ಸಾಯ್ತ್ಯಾಕೋ ಹುಟ್ಲಿಕ್ಕ, ಇದು ಬಿಡುಗಡೆನೇ ಇಲ್ಲ. ಶಾಲಿಗೆ ಹೋಗಿಲ್ಲ, ನೌಕರಿ ಕೊಡು ಅಂದ್ರೆ ಯಾರು ಕೊಡ್ತಾರ್ರಿ ಅಮ್ಮ? ಕೊಡ್ತಾರ? ಬರಬರಪ್ಪಾಜಿ ಇಲ್ಲ. ಮತ್ತೆ ಈ ಸಾಧನದೊಳಗ ಪಾರಮಾರ್ಥ ಕ್ಷೇತ್ರದೊಳಗೆ ಯಾರು ದುಡ್ದಾರೋ ಅವ್ರಿಗೆ ಮಾತ್ರ ಕಟ್ಟಿಟ್ಟ ಬುತ್ತಿ. ಇನ್ನ 3ನೇದ ಒಂದು ಹೇಳ್ತಾರೆ, ತರ್ಕ ದೃಷ್ಟಿಯ ನಿಶ್ಚಯ. ಯಾಕಂದ್ರೆ 3 ಮಂದಿ ಅಧಿಕಾರಿಗಳು, ಉತ್ತಮ, ಮಧ್ಯಮ, ಕನಿಷ್ಠ. ಈಗ ತರ್ಕ ದೃಷ್ಟಿಯ ನಿಶ್ಚಯ ಏನದಪ್ಪ ಅಂತ ಕೇಳಿದ್ರೆ, ವಿದ್ಯೆಯ ಅಷ್ಟಾದಶ ಪ್ರಸ್ಥಾನ. ಸರ್ವಶಾಸ್ತ್ರಗಳ ಉದ್ದೇಶವು ಬ್ರಹ್ಮಜ್ಞಾನದಲ್ಲಿ ಅದಂತ ನಿಶ್ಚಯ ಮಾಡಿದವ. ಯಾವೇ ಶಾಸ್ತ್ರ ಇರ್ಲಿವು, ಸರ್ವಶಾಸ್ತ್ರಗಳ ನಿಶ್ಚಯ ಏನದ? ಬ್ರಹ್ಮಜ್ಞಾನದಲ್ಲೇ. ಕೆಲವು ಸಾಕ್ಷಾತ್ ಅದಾವ, ಕೆಲವು ಪರಂಪರಾ ಅದಾವ. ಪರಂಪರಾ ಅಂದ್ರೆ ಅಂತಃಕರಣ ಶುದ್ಧಿಗೆ ಅದಾವ ಅವು. ಅಂತಃಕರಣ ಶುದ್ಧಿ ಆಯ್ತಂದ್ರೆ ಅಲ್ಲಿ ಜ್ಞಾನ ಆಗ್ತದ. ಕರ್ಮ ಉಪಾಸನೆ ಪರಂಪರ ಸಾಧನ. ಪರಂಪರ ಸಾಧನವು. ಜ್ಞಾನ ಮಾತ್ರ ಸಾಕ್ಷಾತ್ ಸಾಧನ. ಸಾಕ್ಷಾತ್ ಸಾಧನ. ಸರ್ವಶಾಸ್ತ್ರಗಳ ಉದ್ದೇಶವು ಬ್ರಹ್ಮಜ್ಞಾನದಲ್ಲಿ. ದೋಹ ನೋಡ್ರಿ ಏನಂತಾರೆ 20ನೇದ್ದು, ತರ್ಕ ದೃಷ್ಟಿ ಪುನಿ ತಿಸರೋ ಲಹೆ ಗುರುಮುಖ ಉಪದೇಶ
ಅಷ್ಟಾದಶ ಪ್ರಸ್ಥಾನ ಜನ ಅವಗಾಹನ ಕರಿ ಬೇಷ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಆಮೇಲೆ ತಿಸರು ಅಂದ್ರೆ ಮೂರನೆಯವನಾದ ತರ್ಕದೃಷ್ಟಿ. ತರ್ಕದೃಷ್ಟಿಯು ಗುರುಮುಖ ಅಂದ್ರೆ ಸದ್ಗುರುಮುಖದಿಂದ. ಸದ್ಗುರು ಅಂದ್ರೆ ಯಾರಿಗಂತಾರ್ರಮ್ಮ? ಸದ್ಗುರು ಅಂದ್ರ ಇದು ಕರುಣೆ, ಸತ್ಕಲೆ, ಓಂ ನಮಃ ಶಿವಾಯಪ್ಪ. ಸತ್ಯ ವಸ್ತು ಜ್ಞಾನ ಮಾಡಿ ಕೊಡುವವರೇ ಸದ್ಗುರು. ಸದ್ಗುರು ಸತ್ಯ ವಸ್ತು ಯಾವದಪ್ಪ ಅಂದ್ರೆ ನಮ್ಮ ಸ್ವರೂಪ, ನಮ್ಮ ಸ್ವರೂಪ ಜ್ಞಾನ. ಏನ್ ಮಾಡಿದ ತರ್ಕದೃಷ್ಟಿ? ಸದ್ಗುರು ಮುಖದಿಂದ ಉಪದೇಶವನ್ನು ಹೊಂದಿ ಯಾವ ಅಷ್ಟಾದಶ ಪ್ರಸ್ಥಾನ ಅಂದ್ರೆ ವೇದ ಮೊದಲಾದ 18 ವಿದ್ಯೆಗಳನ್ನು ಬೇಸ್ ಅಂದ್ರೆ ಚೆನ್ನಾಗಿ ಅವಗಾಹನ ಅಂದ್ರೆ ಕರಿ ಅಂದ್ರೇನು ಅಳವಡಿಸಿಕೊಂಡನು. ಇನ್ನ 21ನೇ ದುವಾ ಏನ್ ಹೇಳ್ತಾರೆ? ಅಷ್ಟಾದಶಿ ಪ್ರಸ್ತಾವನೆ ಅಂದ್ರೆ ಒಂದಿಟ್ಟು ಹೇಳ್ರಿಪ್ಪ ಅದನ್ನ ಅಪ್ಪಾರ. ಅವ್ರ ಇನ್ನ ಅವ್ರೇ ಹೇಳೋರ್ ಅದಾರಿ, ಮುಂದ್ ಹೇಳೋರ್ ಅದಾರಿ, ಮುಂದ್ ಹೇಳ್ತಾರೆ. ಈಗ ಮುಂದ ಹೇಳೋರ್ ಅದಾರಿ, ಹಾಳಾಗಿ ಹೇಳುನ್ರಿ. ಅವ್ರು ಹೇಳದಕ್ಕಾರ ಹೇಳಿದ್ರೆ ಗುಣ, ನಾವ್ ಅಂದ್ರ ನಮ್ಮ ಮಾಪಿಲಿ ಅಳ್ದಂಗ ಆಗ್ತದ್ರಿ. ಆಯ್ತಾಯ್ತು ಆಯ್ತಾಯ್ತು. ಅಷ್ಟಾದಶ ಯಾವ್ಯಾವ ಅನ್ನೋದು ಹೇಳೋರ್ ಅದಾರ. ಹ್ಞೂನ್ರಿ. ಹಾ ನೋಟ್ ಮಾಡ್ರಿ, ನೋಟ್ ಮಾಡ್ರಿ. ಪ್ರಕಾಶ್ ಗುರುಗಳ ಮ್ಯೂಟ್ ಮಾಡ್ರಿ. ಪ್ರಕಾಶ್ ಗುರುಗಳ ಮ್ಯೂಟ್ ಮಾಡ್ರಿ. ಟಚ್ ಮಾಡ್ಬೇಡ್ರಿ, ಯಾರು ಟಚ್ ಮಾಡ್ಬೇಡ್ರಿ. ಮಾತಾಡುದಿದ್ರ ಮಾತಾಡಿ ಬಂದಿಡ್ರಿ. ಅಪ್ಪ ಅವ್ರಿಗೆ ಡಿಸ್ಟರ್ಬ್ ಆಕತ್ರಿ. ಮುಂಜಾನೆ ಶಾಂತ ವಾತಾವರಣ ಇರ್ತಿತ್ತು, ಅಪ್ಪ ಅವ್ರ ವೃತ್ತಿ ಬದಲಾಕತ್ತೆ. ಮಾತಾಡ್ತಿನಾಗ ಅಷ್ಟೇ ಮ್ಯೂಟ್ ಆನ್ ಮಾಡೋದು. 21ನೇ ದುವಾ ಏನ್ ಹೇಳ್ತಾರ ನೋಡ್ರಿ. ಜೇತೆ ಬಾನೆ ವೈಖರಿ ತಾಕೋ ಅಲಂ ಪಿಛಾನ ಹೇತು ಮುಕ್ತಿ ಕೋ ಜ್ಞಾನ ಲಖೆ ಅದ್ವಯ ನಿಶ್ಚಯ ಜ್ಞಾನ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಎಷ್ಟು ವೈಖರಿ ವಾಣಿಗಳಾದ ಸಂಸ್ಕೃತ ಗ್ರಂಥಗಳಿರುವವು ಅಂದ್ರೆ ವಾಣಿಗಳಲ್ಲಿ 4 ಪ್ರಕಾರ: ಪರ, ಪಶ್ಯಂತೆ, ಮಧ್ಯಮ, ವೈಖರಿ. ಹಾ, ಸಂಸ್ಕೃತ ಗ್ರಂಥಗಳಿರುವವು. ಅವುಗಳೆಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಂಡನು ಯಾರು? ತರ್ಕದೃಷ್ಟಿ. ಮತ್ತು ಮುಕ್ತಿಕೋ ಅಂದ್ರೆ ಮುಕ್ತಿಗೆ ಬ್ರಹ್ಮಜ್ಞಾನವೇ ಕಾರಣವೆಂದು ತಿಳಿದು, ಅದ್ವಯ ಅಂದ್ರೆ ಬ್ರಹ್ಮಾತ್ಮರ ಅಭೇದ ಜ್ಞಾನವನ್ನು ಸ್ಥಿರಗೊಳಿಸಿದನು. ಟೀಕಾ ನೋಡ್ರಿ. ನಂತರ 3ನೇಯವನಾದ ತರ್ಕದೃಷ್ಟಿಯು ಗುರುಮುಖದ್ವಾರ ಉಪದೇಶವನ್ನು ಶ್ರವಣ ಮಾಡಿ, ಗುರುಮುಖದ್ವಾರ ಏನ್ ಮಾಡ್ದ? ಉಪದೇಶವನ್ನು ಶ್ರವಣ ಮಾಡಿ ಕೇಳಲ್ಪಟ್ಟ ಅರ್ಥದಲ್ಲಿ ಬರುವ ಅನ್ಯ ಶಾಸ್ತ್ರಗಳ ವಿರೋಧವನ್ನು ದೂರ ಮಾಡುವುದಕ್ಕೋಸ್ಕರ ಸರ್ವಶಾಸ್ತ್ರಗಳ ಅಭಿಪ್ರಾಯವನ್ನು ವಿಚಾರ ಮಾಡಿ, ಸರ್ವಶಾಸ್ತ್ರಗಳದ ಏನ್ ಮಾಡ್ದ? ಅದ್ರ ವಿಚಾರ ಮಾಡಿ, ಅದರ ಅಭಿಪ್ರಾಯವನ್ನು ವಿಚಾರ ಮಾಡಿ ಈ ರೀತಿ ನಿಶ್ಚಯ ಮಾಡುವಂಥವನಾದನು. ಏನಂತ ನಿಶ್ಚಯ ಮಾಡ್ದ? 1ನೇ ಕಡ ಸಕಲ ಶಾಸ್ತ್ರಗಳು ಪರಮ ಪ್ರಯೋಜನ ಮೋಕ್ಷವಾಗಿರುತ್ತದೆ. ಸಕಲ ಶಾಸ್ತ್ರಗಳ ಪ್ರಯೋಜನ ಏನದಪ್ಪ ಅಂತ ಕೇಳಿದ್ರೆ ಮೋಕ್ಷವಾಗಿರುತ್ತದೆ. 2ನೇದ್ದು ಮೋಕ್ಷಕ್ಕೆ ಜ್ಞಾನವೇ ಸಾಧನವಾಗಿರುತ್ತದೆ. ಆ ಮೋಕ್ಷ ಆದಂದ್ರೆ ಸಹಿತ ಅದು ಜ್ಞಾನದಿಂದಲೇ.
ಇನ್ನು ಮೂರನೇದ್ದು ಆ ಜ್ಞಾನವು ಅದ್ವಯ ನಿಶ್ಚಯ ರೂಪವಿರುತ್ತದೆ. ಇನ್ನು ನಾಲ್ಕನೇ ಕಡೆ ಏನ್ ಹೇಳ್ತಾರೆ ನೋಡ್ರಿ, ಭೇದ ನಿಶ್ಚಯವು ಯಥಾರ್ಥ ಜ್ಞಾನವಲ್ಲ. ಆ ಭೇದ ನಿಶ್ಚಯ ಏನದದು ಯಥಾರ್ಥ ಜ್ಞಾನ ಅಲ್ಲದು. ಇನ್ನು ಐದನೇದ್ದು ಸರ್ವಶಾಸ್ತ್ರಗಳು ಸಾಕ್ಷಾತ್ ಆಗಲಿ ಅಥವಾ ಪರಂಪರೆಯಿಂದಾಗಲಿ ಬ್ರಹ್ಮಜ್ಞಾನಕ್ಕೆ ಕಾರಣಗಳಾಗಿರುತ್ತವೆ. ಸರ್ವಶಾಸ್ತ್ರಗಳು ಅವು ಕುರಿದು ಪ್ರಯೋಜನ, ಮುಖ್ಯ ಪ್ರಯೋಜನ ಏನದ ಬ್ರಹ್ಮಜ್ಞಾನದಲ್ಲಿ, ಅಂದ್ರೆ ಅದಕ್ಕೆ ಕಾರಣ ಆಗ್ಯವು. ಕೆಲವು ಸಾಕ್ಷಾತ್ ಅದಾವ, ಕೆಲವು ಪರಂಪರಾ ಅದಾವ. ಹಿಂಗ ಅವನ್ ನಿಶ್ಚಯ ಆಯ್ತ್ರಿ. ಇಲ್ಲಿ ಯದ್ಯಪಿಗಾರ ಮತ್ತು ಶಂಕಾ ಮಾಡ್ತಾನ. ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ, ವೈಖರಿವಾಣಿಯಾದ ಸಂಸ್ಕೃತದ ಅಷ್ಟಾದಶ ಪ್ರಸ್ಥಾನಗಳಿರುತ್ತವೆ. ಅವುಗಳಲ್ಲಿ ಕೆಲವು ಕರ್ಮಗಳನ್ನು ಕುರಿತು ಪ್ರತಿಪಾದನೆ ಮಾಡುತ್ತವೆ, ಕೆಲವು ವಿಷಯ ಸುಖಗಳು ಪ್ರಾಪ್ತಿಯಾಗಲು ಬೇಕಾಗುವ ಉಪಾಯಗಳನ್ನು ಪ್ರತಿಪಾದನೆ ಮಾಡುತ್ತವೆ. ಇನ್ನು ಕೆಲವು ಬ್ರಹ್ಮಕ್ಕಿಂತಲೂ ಭಿನ್ನವಾದ ದೇವತೆಗಳ ಉಪಾಸನೆಯನ್ನು ಬೋಧನ ಮಾಡುತ್ತವೆ. ನಾಲ್ಕನೇ ಕಡೆ ಅದರಂತೆಯೇ ಜ್ಞಾನ ಪ್ರಾಪ್ತಿಯ ನಿಮಿತ್ತವಾಗಿ ಪ್ರಯತ್ನ ಮಿತವಾಗಿ ಪ್ರಯತ್ನ ಮಾಡುತ್ತಿರುವ ಯಾವ ನ್ಯಾಯ, ಸಾಂಖ್ಯ ಮೊದಲಾದ ಶಾಸ್ತ್ರಗಳಿರುವವೋ ಅವು ಕೂಡ ವೇದ ಜ್ಞಾನವನ್ನೇ ಯಥಾರ್ಥ ಜ್ಞಾನವೆಂದು ಹೇಳುತ್ತವೆ. ಅಪ್ಪರ ಇದು ಮಿಥ್ಯೆ ಆಗ್ಯದ, ನಮಗ ಮಿತ ಆಗ್ಬೇಕಲ್ರಿ ಪರ? ಹಾ ರೀ, ಮಿಥ್ಯವಾಗಿ ಅಂತದ ಮಿತವಾಗಿ ಆಗ್ಬೇಕಲ್ರಿ ಪರ ಪ್ರಯತ್ನ? ಇಲ್ರಿ, ಮಿಥ್ಯವಾಗಿನ. ಯಾಕಂದ್ರ ಅವು ನೋಡ್ರಿ ಏನಂತಾರ್ರಿ, ನಾಲ್ಕನೇ ಕಡೆ ನಿಮಿತ್ತವಾಗಿ ಆಗ್ಬೇಕ್ರಿಪ್ಪ, ನಿಮಿತ್ತವಾಗಿ. ನಿಮಿತ್ಯ ಬರ್ಬೇಕನ್ರಿ ಅಲ್ಲಿ? ಹ್ಞೂನ್ರಿ, ಪ್ರಯತ್ನ ನಿಮಿತ್ತವಾಗಿ. ಜ್ಞಾನ ನಿಮಿತ್ತ. ಅಪ್ಪರ ಇಲ್ಲಿ ಓದ್ತ ನೋಡ್ರಿ, ಇದು ಅದರಂತೆ ಜ್ಞಾನ ಪ್ರಾಪ್ತಿಯ ನಿಮಿತ್ತವಾಗಿ ಪ್ರಯತ್ನ ಮಿಥ್ಯವಾಗಿ ಅಂತದ ಪ್ರಯತ್ನ ನಿಮಿತ್ತವಾಗಿ ಆಗ್ಬೇಕ್ರಿ ಅಲ್ರಿ? ಹಾ, ನಿಮಿತ್ತ ಮಾಡ್ರಿ. ಇನ್ನೊಂದ್ ಹಾಕ್ರಿ ಮಲ್ಲಿ. ಹ್ಞೂನ್ರಿ. ಅದೇ ಮೂಲ ಗ್ರಂಥದೊಳಗೆ ಏನದ್ರಿಪ್ಪ? ಮೂಲ ಗ್ರಂಥ ಹಿಂಗಾದ್ ನೋಡ್ರಪ್ಪ ಅವ್ರ. ತೈಸೆ ಸಾಂಖ್ಯಶಾಸ್ತ್ರ, ನ್ಯಾಯಶಾಸ್ತ್ರ, ಅದಕ್ಕೆ ಇವು ಶಾಸ್ತ್ರಗಳು ಅವ್ರಿ. ನಾಲ್ಕನೇ ಸೈದಪ್ಪಣ್ಣ, ಅದರಂತೆ ಜ್ಞಾನ ಪ್ರಾಪ್ತಿ ನಾಲ್ಕನೇ ಆಕಡೆ ಓದ್ರಿ. तैसे ज्ञान निमित्त जो न्याय सांख्य आदिक शास्त्र है, सो भी वेद ज्ञान को भी यथार्थ ज्ञान कहे है. ನಿಮಿತ್ತ ಮಾಡ್ರಿ ಅದಕ್ಕ ಜ್ಞಾನ ನಿಮಿತ್ತವಾಗಿ ಕರೆಕ್ಟ್ ಇಲ್ಲ. ಇದೊಂದು ಪದನ ತೆಗಿತೀರಿ ನೋಡ್ರಿ ಅಪ್ಪರೇ, ಜ್ಞಾನ ನಿಮಿತ್ತ ಆದ್ರಿ. ಇದೊಂದು ಪದನ ತೆಗೆದು ಬಿಡ್ಬೇಕ್ರಿ. ಇಲ್ಲಿ ಬರೇ ಜ್ಞಾನ ನಿಮಿತ್ತವಾಗಿನೇ ಆಗ್ಬೇಕು ಒಟ್ಟುರಿ. ಇದು ನಿಮಿತ್ತವಾಗಿ ಪ್ರಯತ್ನ ನಿಮಿತ್ತವಾಗಿ ಪ್ರಯತ್ನ ಮಾಡುತ್ತೀವಿ. ನಿಮಿತ್ತನೇ ಪರ ನಿಮಿತ್ತ ಆತವ್ರಿ. ಹಾ, ನಿಮಿತ್ತನೆ ಮಾಡಿ. ಅದರಂತೆ ಜ್ಞಾನ ಪ್ರಾಪ್ತಿಯ ನಿಮಿತ್ತವಾಗಿ ಪ್ರಯತ್ನ ನಿಮಿತ್ತವಾಗಿ ಪ್ರಯತ್ನ ಮಾಡುತ್ತಿರುವ ಯಾವ ನ್ಯಾಯ, ಸಾಂಖ್ಯ ಮೊದಲಾದ ಶಾಸ್ತ್ರಗಳಿರುತ್ತವೆಯೋ ಅವು ಕೂಡ ವೇದ ಜ್ಞಾನವನ್ನೇ ಯಥಾರ್ಥ ಜ್ಞಾನವೆಂದು ಹೇಳುತ್ತವೆ. ಆದ್ದರಿಂದ ಇದು ಶಂಕಕಾರನ ಮಾತದ್ರಿನಾ? ಆದ್ದರಿಂದ ಸರ್ವಶಾಸ್ತ್ರಗಳು ಅದ್ವೈತ ಬ್ರಹ್ಮವನ್ನೇ ಬೋಧ ಮಾಡುತ್ತವೆ ಎಂಬುದು ಸಂಭವಿಸುವುದಿಲ್ಲ. ನೀವೇನ್ ಹೇಳ್ತೀರಿ? ಸರ್ವಶಾಸ್ತ್ರಗಳೆಲ್ಲ ಆ ಬ್ರಹ್ಮಜ್ಞಾನವನ್ನೇ ಮಾಡಿ ಕೊಡ್ತವ ಅಂತ ನೀವು ಹೇಳ್ತೀರಿ. ಆದ್ರೆ ಇವು ಒಳಗ ದ್ವೈತ ಹೇಳ್ಯಾವ, ಒಳಗ ವಿಶಿಷ್ಟ ಹೇಳ್ಯಾವ. ಮತ್ತ ನೀವು ಹೇಳೋದಕ್ಕ ಇದಕ್ಕ ಸಂಭವಿಸಂಗಿಲ್ಲ ಅಂತ ಅವನ ಶಂಕ ಅದರಿ. ಕೆಲವು ದೇವತಾ ಉಪಾಸನೆ ಹೇಳ್ಯಾರ, ಕೆಲವೊಂದು ಹಿಂಗ್ ಹೇಳ್ಯಾರಲ್ಲ ಅಂತಾರ ಅವ್ರು. ಹಾ,
ಯದ್ಯಪಿಗಾರ ಏನಂತಾನ, ನೀವು ಬ್ರಹ್ಮಜ್ಞಾನದಲ್ಲಿ ಅವಕರದು ಪ್ರಯೋಜನ ಅದ ಹೇಳ್ತೀರಿ, ಆದ್ರೆ ಒಳಗೆ ಹಿಂಗ್ ಹೇಳ್ಯಾವಲ್ಲ. ಯಾಕಂದ್ರೆ ಪರ ದೇವತಾ ಉಪಾಸನೆ ಒಂದಿಷ್ಟು ಇಷ್ಟ ಪ್ರಾಪ್ತಿಗಾಗಿನೂ ಹೇಳ್ಯಾರ, ವ್ಯವಹಾರಕ್ಕಾಗಿನೂ. ನೀವೇನ್ ಹೇಳ್ತೀರಿ? ಬ್ರಹ್ಮಜ್ಞಾನದಲ್ಲಿ ಅವುಗಳ ಪ್ರವೃತ್ತಿ ಅದ ಅಂತ ನೀವ್ ಹೇಳ್ತೀರಿ. ಒಳಗ್ ಹಿಂಗೆಲ್ಲ ನಾವು ಕೇಳಿದೆವು. ನೋಡ್ರಿ, ನಾವು ಯದ್ಯಪಗಾರನ ಮಾತಕ್ಕೆ ಓದ್ತೀನಿ ನೋಡ್ರಿ. ವೈಖರವಾಣಿಯಾದ ಸಂಸ್ಕೃತ ಅಷ್ಟಾದಶ ಪ್ರಸ್ಥಾನಗಳಿರುತ್ತವೆ. ಅವುಗಳಲ್ಲಿ ಕೆಲವು ಕರ್ಮಗಳನ್ನು ಕುರಿತು ಪ್ರತಿಪಾದನೆ ಮಾಡುತ್ತವೆ. ಕೆಲವು ಕರ್ಮ ಹೇಳ್ಯಾವ. ಕೆಲವು ವಿಷಯ ಸುಖಗಳ ಪ್ರಾಪ್ತಿಯಾಗಲು ಬೇಕಾಗುವ ಉಪಾಯಗಳನ್ನು ಪ್ರತಿಪಾದನೆ ಮಾಡುತ್ತವೆ. ಇದೇನದಲ್ರಿ, ವಿಷಯಗಳನ್ನೇ ಕುರಿತು ಬೇಡಿಕೊಂಡಾರ ನೋಡ್ರಿ ಅವ್ರ ದೇವತೆಗಳಿಗೆ. ಇನ್ನು ಕೆಲವು ಬ್ರಹ್ಮಕ್ಕಿಂತಲೂ ಭಿನ್ನವಾದ ದೇವತೆಗಳ ಉಪಾಸನೆಯನ್ನು ಬೋಧನೆ ಮಾಡುತ್ತವೆ. ಏಕ ಭಕ್ತಿರ್ ವಿಶೇಷತೆ ಏನ್ರಿಪ್ಪ? ಇನ್ನು ಕೆಲವು ಬ್ರಹ್ಮಕ್ಕಿಂತಲೂ ಭಿನ್ನವಾದ ದೇವತೆಗಳ ಉಪಾಸನೆಯನ್ನು ಬೋಧನೆ ಮಾಡುತ್ತವೆ. ಅದರಂತೆಯೇ ಜ್ಞಾನ ಪ್ರಾಪ್ತಿಯ ನಿಮಿತ್ತವಾಗಿ ಪ್ರಯತ್ನ ಮಾಡುತ್ತಿರುವ ಯಾವ ನ್ಯಾಯ, ಸಾಂಖ್ಯ ಮೊದಲಾದ ಶಾಸ್ತ್ರಗಳಿರುತ್ತವೆಯೋ ಅವು ಕೂಡ ಭೇದ ಜ್ಞಾನವನ್ನೇ ಯಥಾರ್ಥ ಜ್ಞಾನವೆಂದು ಹೇಳುತ್ತವೆ. ಆದ್ದರಿಂದ ಸರ್ವಶಾಸ್ತ್ರಗಳು ಅದ್ವೈತ ಬ್ರಹ್ಮವನ್ನೇ ಬೋಧ ಮಾಡುತ್ತವೆ ಎಂಬುದು ಸಂಭವಿಸುವುದಿಲ್ಲ. ನೀವು ಹೇಳು ಮಾತಿಗೆ ಇಲ್ಲಿ ನೋಡಿದ್ರೆ ಇದಕ್ಕ ಸಂಭವಿಸಂಗಿಲ್ಲ ಅಂತ ಅವ ಯದ್ಯಪಿಗಾರನ್ ಸಂಶಯ ಮಾಡ್ಯಾನ್ರಿ ಅವ. ಇನ್ನ ತಥಾಪಿ ಸಮಾಧಾನಕಾರ ಏನ್ ಹೇಳ್ತಾರ? ಸಕಲ ಶಾಸ್ತ್ರಗಳನ್ನು ರಚಿಸಿದಂತ ಪುರುಷರೆಲ್ಲರೂ ಸರ್ವಜ್ಞರಿರುತ್ತಾರೆ. ಸಕಲ ಶಾಸ್ತ್ರಗಳ ಅದು ರಚಿಸಿದವ್ರು ಯಾರದಾರಪ್ಪ ಅಂದ್ರೆ ಅವ್ರು ಸರ್ವಜ್ಞರೇ ಅದಾರ. ಎಲ್ಲಾ ಜ್ಞಾನ, ಸಕಲ ಜ್ಞಾನ ತಿಳ್ಕೊಂಡವ್ರಿ ಅದಾರಪ್ಪರ. ನೋಡ್ರಿ, ಸಕಲ ಶಾಸ್ತ್ರಗಳನ್ನು ರಚಿಸಿದಂತ ಪುರುಷರೆಲ್ಲರೂ ಸರ್ವಜ್ಞರಿರುತ್ತಾರೆ ಮತ್ತು ದಯಾಳುಗಳಾಗಿರುತ್ತಾರೆ. ಆದ್ದರಿಂದ ಅವರು ರಚಿಸಿದ ಮೂಲ ಸೂತ್ರಗಳ ಮುಂದ ಅವ್ರದಕ್ಕೆ ಏನೇನೋ ಭಾಷ್ಯ, ವಾರ್ತಿಕ, ವ್ಯಾಖ್ಯಾನ ಬರೋದ್ ತಪ್ಸ್ಯಾರ ಇವ್ರು ಮುಂದಿನವ್ರು. ಅಪ್ಪರ ಅಧಿಕಾರಕ್ಕೆ ಅನುಗುಣವಾಗಿ ಹೇಳ್ತಾರ ಅವರು. ಮೂಲ ಪುರುಷರೇನರ ಅವರು ದಯಾಳುಗಳದಾರ ಮತ್ತು ಸರ್ವಜ್ಞರೇ ಅದಾರ. ಆದ್ದರಿಂದ ಅವರು ರಚಿಸಿದ ಮೂಲ ಸೂತ್ರಗಳ ಅರ್ಥವು ವೇದಕ್ಕನುಸಾರವಾಗಿಯೇ ಇರುತ್ತದೆ. ಆದರೆ ಅವುಗಳಿಗೆ ವ್ಯಾಖ್ಯಾನವನ್ನು ರಚಿಸಿದವರು ಮಾತ್ರ ಭ್ರಾಂತರಾಗಿರುತ್ತಾರೆ. ವ್ಯಾಖ್ಯಾನಕಾರರು ಏನದಾರಲ್ರಿ, ತಮಗ್ ತಿಳಿದಂಗ ಮಾಡ್ಯಾರ ನೋಡ್ರಿ ಅವರು. ತಮ್ಮ ಬುದ್ಧಿಗನುಸಾರವಾಗಿ ತಾವು ಹಿಂಗ ಎಳೆದಾಡ್ಯಾರ ಅವರು. ಅಟ್ರಾಗೆ ಕೂತಾರ, ಒಬ್ಬೊಬ್ರು ಮುಂದಕ್ ಜ್ಞಾನಕ್ ಹೋಗಿಲ್ಲ, ಇಷ್ಟೇ ಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟಾರ ಅವ್ರು. ಸಾಂಖ್ಯ ಶಾಸ್ತ್ರ ಅಂತದ, ನ್ಯಾಯಶಾಸ್ತ್ರದ ಮತ್ತು ವೈಶೇಷಿಕ ಶಾಸ್ತ್ರದ ಮತ್ತು ಯೋಗ ಶಾಸ್ತ್ರದ ಮತ್ತು ಪೂರ್ವಮೀಮಾಂಸಾ ಶಾಸ್ತ್ರ ಅವೆಲ್ಲ ಏನವ, ಇವ್ರೇನ್ ಮುಂದಿನವ್ರು ಏನ್ ಅದಾರ ಇವರು ಅದಕ್ಕ ಮೂಲ ಸೂತ್ರಕ್ಕ ಭಾಷ್ಯ ಬರದು, ಅದಕ್ಕೆ ಮತ್ತ ವಾರ್ತಿಕ್ ಬರದು, ಅದಕ್ಕೆ ಮತ್ತು ವ್ಯಾಖ್ಯಾನ ಬರದು, ಏನ್ ಬರ್ದಾರ ಇವ್ರು ಮಾತ್ರ ಎಳೆದಾಡ್ಯಾರ. ಸಾಂಖ್ಯಶಾಸ್ತ್ರಕರ್ತ ಯಾರಮ್ಮ? ಸಾಂಖ್ಯಶಾಸ್ತ್ರ ನ್ಯಾಯಿಕರಪ್ಪ. ಕಪಿಲ, ದೇವಹೂತಿ ಮಗ ಕಪಿಲ ಏನ್ರಿ ಸಾಂಖ್ಯಶಾಸ್ತ್ರಕರ್ತ ಕಪಿಲ. ನ್ಯಾಯಶಾಸ್ತ್ರಕರ್ತ ಯಾರ್ರಿ? ಗೌತಮೀರಪ್ಪ. ಗೌತಮ. ಇನ್ನು ವೈಶೇಷಿಕ ಶಾಸ್ತ್ರಕರ್ತ ಕಣಾದ್ರಲ್ರಪ್ಪ, ಕಣಬುಕರು. ಅವರಿಗೆ ಕಣಾದನು ಅಂತಾರ. ಕಣದ ಮ್ಯಾಗಿನ ಕಾಳ ಆಯಿಸ್ಕೊಂಡು ತಿಂದು ಆ ಶಾಸ್ತ್ರಕ್ಕೆ ಬರ್ದಾರ್ರಿ ಅವ್ರು. ರೈತರು ಕಣ ಮಾಡ್ಕೊಂಡು ಏನ್ ರಾಶಿ ಮಾಡ್ಕೊಂಡು ಮನಿಗ್ ಬರ್ತಾರ ನೋಡ್ರಿ,
ಹ್ಞೂನ್ರಿ. ಮನಿಗ್ ಬಂದ ಬಳಕ ಅಲ್ಲೇನ್ ಕಾಳು ಚೆಲ್ಲಿರ್ತಾವ್ರಿ ಎತ್ತಿನ ಕಾಲಿಗೆ, ತೂರು ಎಳೆಗ, ಹೊಟ್ನಾಗ. ಹ್ಞೂನ್ರಿ. ಒಂದೊಂದು ಕಾಳ ಆರಿಸಿ ತಮ್ಮ ಉದರ್ ನಿರ್ವಾಹ ಮಾಡ್ಕೊಂಡ್ ಅಂತ ಶಾಸ್ತ್ರ ರಚನಾ ಮಾಡಿದವರು ಕಣಭುಕರು. ಅಪ್ಪರ ಮಣಕಾಳ ಮಣಕಾಳ್ರಿ ಮಣಕಾಳ. ಹಾ, ಮಣ್ಕಳ್ರಿ. ಅವರು ಯಾರ ಮನಿಗ್ ಬೀಳ್ಲಿಕ್ನು ಹೋಗಿಲ್ಲ, ಸಂಗ್ರಹ ಮಾಡಿನೂ ಇಟ್ಕೊಂಡಿಲ್ಲ ಅವರು. ಅದಕ್ಕೆ ಅವರು ಕಣಭುಕರು, ಇಂಥ ಶಾಸ್ತ್ರಕರ್ತ. ಯಾವ ಕಣಾದ್. ಇನ್ನ ಯೋಗ ಶಾಸ್ತ್ರಕರ್ತ ಯಾರಮ್ಮ? ಪತಂಜಲಿ ರಪ್ಪರ. ಪತಂಜಲಿ. ಇನ್ನ ಪೂರ್ವಮೀಮಾಂಸಾ ಶಾಸ್ತ್ರಕರ್ತ ಜೈಮಿನಿ. ಇನ್ನ ಉತ್ತರ ಮೀಮಾಂಸಾ ಶಾಸ್ತ್ರಕರ್ತ ವೇದವ್ಯಾಸರು. ಸರ್ವಶಾಸ್ತ್ರಕಾರರು. ಹಾ, ಇವ್ರು ಶಾಸ್ತ್ರಕಾರ ನೋಡ್ರಿ. ಇದು ಇನ್ನೂ ಟೀಕಾ ವ್ಯಾಸೋಚಿಷ್ಟಂ ಇದಂ ಜಗತ್. ಹೌದೌದ್ರಿ. ಈ ಟೀಕಾ ಮತ್ತ ನಾಳಿನ ದಿವ್ಸ ಇನ್ನೊಮ್ಮೆ ಓದುನ್ರಿ. ಇಲ್ಲಿಯ ಪರ್ಯಂತರ ಸಮಯ ಆಗ್ಯದ. ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಮಂಗಲ ಹೇಳ್ರಿ. ಭಾಗ್ಯದಾಂಬೆಗೆ ಭೇದವಿಲ್ಲದೆ ಬೆಳಗಿ ಆರುತಿಯ, ಭೇದವಿಲ್ಲದೆ ಬೆಳಗಿ ಆರುತಿ, ಆದಿ ಅಂತ್ಯಯೊಳಡಕವಾಗಿ ನಾದ ಬಿಂದು ಕಳೆಯತಿ ತಳಿಗಾದಿ ಶಕ್ತಿಯ ಪಾದ ಪೂಜಿಸಿ, ಭೇದವಿಲ್ಲದೆ ಬೆಳಗಿ ಆರುತಿಯ. ಜಯ ಭಾಗ್ಯದಾಂಬೆಗೆ ಭೇದವಿಲ್ಲದೆ ಬೆಳಗಿ ಆರುತಿಯ. ದುರ್ಜನರ ದುರ್ಗಾಗಿ ದೂಡುವಳು, ಈ ರೂಢಿಯೊಳಗೀಡ್ಯಾಡುತ್ತಲೇ ಶಿವ ಶರಣರುಡುಕುವಳು. ಸರ್ವಾಂಗನೇಯಳು ಭಕ್ತಿ ಭಾವದ ಭಾವ ತೋರಿಸಿ, ಮುಕ್ತರನು ಮಾಡುವಳು. ಭಕ್ತಿ ಭಾವದ ಭಾವ ತೋರಿಸಿ ಮುಕ್ತರನು ಮಾಡುವಳು. ಮುನಿಜನ ಅಕ್ಕರತೆಯಲ್ಲಿ ಅಪ್ಪಿಕೊಂಡಾರರಿಯದುನ್ಮನಿ ಸೇರಿದವಳಿಗೆ, ಭೇದವಿಲ್ಲದೆ ಬೆಳಗಿ ಆರುತಿಯ. ಜಯ ಭಾಗ್ಯದಾಂಬೆಗೆ ಭೇದವಿಲ್ಲದೆ ಬೆಳಗಿ ಆರುತಿಯ. ಸಾಧು ಸಜ್ಜನರನ್ನು ರಕ್ಷಿಪಳು, ಸದಾಶಿವನ ಪೀಠದಿ ಸದಾನಂದಾನಂದದಿರುತಿಹಳು. ಮುಕ್ತಾಂಗನೇಯಳು ಅಂಗಲಿಂಗದ ಸಂಗ ಸಮರಸದಂಗ್ರಿಯೊಳು, ಮಂಗಳ ಮಹಿಮಳಿಗೆ ಅಂಗಲಿಂಗದ ಸಂಗ ಸಮರಸದಂಗ್ರಿಯೊಳು. ಮಂಗಳ ಮಹಿಮಳಿಗೆ ರಂಗು ಮಂಟಪದೊಳಗೆ ಹೊಳೆಯುವ ಅಂತರಂಗ ಪರಮಳಿಗೆ, ಭೇದವಿಲ್ಲದೆ ಬೆಳಗಿ ಆರುತಿಯ. ಜಯ ಭಾಗ್ಯದಾಂಬೆಗೆ ಭೇದವಿಲ್ಲದೆ ಬೆಳಗಿ ಆರುತಿಯ. ಕಾಯಿ ಕರ್ಪೂರ ಗಂಧ ಕುಂಕುಮವೋ, ಪುಷ್ಪದ ಪೀತಾಂಬರ ರುದ್ರಾಕ್ಷಿ ಅಕ್ಷತೆ ಭಸ್ಮಧಾರಣವೋ, ಸಕಲಾಭರಣವೋ. ವಜ್ರ ಕಿರೀಟಿಯಳೆ ಒಡಕಿಧೀಶನ ಒಡಲೊಳಗೆ ಒಂದಾಗಿ ಸುಳಿಯುವಿ. ವಜ್ರ ಕಿರೀಟಳೆ ಒಡಕಿಧೀಶನ ಒಡಲೊಳಗೆ ಒಂದಾಗಿ ಸುಳಿಯುವಿ. ಕಿಂಕರಿಯ ಕಿಲ ಕಿಲನೆ ನಗುವುತ ಶಂಕರಿಗೆ ಓಂಕಾರ ಪ್ರಣಮದಿ, ಭೇದವಿಲ್ಲದೆ ಬೆಳಗಿರಾರುತಿಯ.
ಜಯ ಭಾಗ್ಯದಾಂಬೆಗೆ ಭೇದವಿಲ್ಲದೆ ಬೆಳಗಿಯ ಆರುತಿಯ ಭೇದವಿಲ್ಲದೆ ಬೆಳಗಿಯ ಆರುತಿ ಆದಿ ಅಂತ್ಯಯೊಳಡಕವಾಗಿ ನಾದ ಬಿಂದು ಕಳೆಯತಿ ತಳಿಗಾದಿ ಶಕ್ತಿಯ ಪಾದ ಪೂಜಿಸಿ ಭೇದವಿಲ್ಲದೆ ಬೆಳಗಿ ಆರುತಿ ಭೇದವಿಲ್ಲದೆ ಬೆಳಗಿ ಆರುತಿ ಭೇದವಿಲ್ಲದೆ ಬೆಳಗಿ ಆರುತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ. सद्गुरुनाथ महाराज की जय. सकल साधु संत महाराज को जय. जय जय रघुवीर समर्थ श्री गुरुदेव दत्त सच्चिदानंद ಬಗಳಾಂಬಾಗೆ ಶರಣು ಶರಣಾರ್ಥಿ ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಸತ್ಸಂಗದಲ್ಲಿ ಶರಣಾರ್ಥಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವರಿಗೆ ಹಾಗೂ ಸಕಲ ಮಹಾತ್ಮರಿಗೆ ಶರಣ 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 ಶರಣ. ಓಂ ನಮಃ ಶಿವಾಯ. ಎಲ್ಲಾ ಶರಣ ಬಳಗಕ್ಕೆ ಶರಣಾರ್ಥಿ. ಓಂ ನಮಃ ಶಿವಾಯ. ಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲಾ ಶರಣರಿಗೂ, ಎಲ್ಲಾ ಮಹಾತ್ಮರಿಗೂ, ಎಲ್ಲಾ ಗುರುಗಳಿಗೂ, ಎಲ್ಲಾ ತಾಯಂದಿರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.